Welcome to our YouTube channel. Introduction to the Forex market, a complete beginner's guide. ಇಲ್ಲಿ ನಮ್ಮಲ್ಲಿ ಕೆಲವೇ ಜನಕ್ಕೆ ಮಾತ್ರ ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಎಷ್ಟೋ ಜನಕ್ಕೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಕೂಡ ಇರಲ್ಲ. ನೋಡೋಣ ಮುಂದೆ. ಫಾರೆಕ್ಸ್ ಮಾರ್ಕೆಟ್ ಇಸ್ ಎ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಡಿಫರೆಂಟ್ ಕರೆನ್ಸೀಸ್. ಅಂದ್ರೆ ಇಲ್ಲಿ ನಾವು ಬೇರೆ ಕಂಟ್ರಿ ಕರೆನ್ಸೀಸ್ನ ನಾವು ಬೈ ಸೆಲ್ ಮಾಡ್ಬೋದು. ಇಟ್ ಇಸ್ ದ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದಿ ವರ್ಲ್ಡ್ ಅಂಡ್ ಇಟ್ ಈಸ್ ದ ಮೋಸ್ಟ್ ಲಾರ್ಜೆಸ್ಟ್. ಅಂದ್ರೆ ಒಂದು ದೊಡ್ಡ ಮಾರ್ಕೆಟ್ ಆಗಿರುತ್ತೆ ಬೇರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿದಾಗ. ಅಂಡ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್. ಇದರಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಲಿಕ್ವಿಡಿಟಿ ಅಂದ್ರೆ ಒಬ್ಬ ಬೈ ಮಾಡಬೇಕು ಅಂದ್ರೆ ಇನ್ನೊಬ್ಬ ಸೆಲ್ ಮಾಡೋನು ಇರಬೇಕು, ಇಲ್ಲ ಸೆಲ್ ಮಾಡೋನು ಇರಬೇಕಾದ್ರೆ ಇನ್ನೊಬ್ಬ ಬೈ ಮಾಡೋನಿದ್ರೆ ಮಾತ್ರ ಅದು ಫುಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗುತ್ತೆ. ದ ಮಾರ್ಕೆಟ್ ಆಪರೇಟ್ಸ್ 24 hours a day, 5 days a week. ಮೀನ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ತರ 9:15 to 3:30 ವರ್ಗ ಆಗಲ್ಲ, ಇದು 24 hours ಇರುತ್ತೆ. ದೆನ್ ಯೂಶುವಲ್ ಇಂಡಿಯನ್ ಮಾರ್ಕೆಟ್ ತರ ಮಂಡೇ ಟು ಫ್ರೈಡೆ, Saturday and Sunday it will be holiday. ಯಾವ್ದು ನಮ್ಮ ಇಂಡಿಯನ್ ಮಾರ್ಕೆಟ್ ತರ ಗೌರ್ಮೆಂಟ್ ಹಾಲಿಡೇಸ್ಗೆಲ್ಲ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಕ್ಲೋಸ್ ಆದಾಗೆ ಫಾರೆಕ್ಸ್ ಮಾರ್ಕೆಟ್ ಯಾವುದೇ ತರ ಹಾಲಿಡೇ ಇರಲ್ಲ. ಯಾಕಂದ್ರೆ ಇಟ್ಸ್ ಆನ್ ಗ್ಲೋಬಲ್ ಮಾರ್ಕೆಟ್ ಕನೆಕ್ಟಿಂಗ್ ಬ್ಯಾಂಕ್ಸ್, ಕಾರ್ಪೊರೇಷನ್ಸ್, ಗವರ್ನಮೆಂಟ್ಸ್ ಅಂಡ್ ಇಂಡಿವಿಜುವಲ್ ಟ್ರೇಡರ್ಸ್. ನಾವು ಇಲ್ಲಿ ವೇರ್ ಟ್ರೇಡರ್ಸ್ ಎಕ್ಸ್ಚೇಂಜ್ ಒನ್ ಕರೆನ್ಸಿ ಫಾರ್ ಅನದರ್ ಕರೆನ್ಸಿ ಟು ಮೇಕ್ ಎ ಪ್ರಾಫಿಟ್ ಅನ್ನೋದನ್ನ ನಾವು ಬಿಟ್ಟಿದ್ವಿ. ಯಾಕಂದ್ರೆ ಈ ಎಕ್ಸಾಂಪಲ್ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಬಿಲೀವ್ ಮಾಡಿ, ಇವಾಗ ಪ್ರೆಸೆಂಟ್ $1 is equal to 80 rupees ಇದೆ ಅನ್ಕೊಳ್ಳಿ. ಇಫ್ ಯು ಬಿಲೀವ್ ದ US dollar will strengthen against the Indian rupees, ಯು ಕ್ಯಾನ್ ಬೈ. ಮೀನ್ಸ್ ಇವಾಗ ನೀವು USD INR ಪೇರ್ನ ಬೈ ಮಾಡ್ತಾ ಇದ್ದೀರಾ, ಮೀನ್ಸ್ US ಡಾಲರ್ ಸ್ಟ್ರೆಂಥನ್ ಆಗುತ್ತೆ ಅಂತ. ಅವಾಗ US ಡಾಲರ್ ಸ್ಟ್ರೆಂಥನ್ ಆದಾಗ $1 is equal to 85 rupees ಆಗುತ್ತೆ. ಮೀನ್ಸ್ ಇವಾಗ ಏನು ಮಾಡ್ತೀರಾ, 80 rupees ಇದ್ದಿದ್ದು 85 ಆದಾಗ ಇಫ್ ದ ಪ್ರೈಸ್ ರೈಸಸ್ ಯು ಮೇಕ್ ಪ್ರಾಫಿಟ್. ಇವಾಗ ಪ್ರೈಸ್ ಇನ್ $1 is equal to 80 rupees ಇದು 85 ಆದಾಗ ಪ್ರೈಸ್ ರೈಸ್ ಆಯಿತು, ಯು ಮೇಕ್ ಪ್ರಾಫಿಟ್. ಇಫ್ ಇಟ್ ಫಾಲ್ಸ್ ಮೀನ್ಸ್ $1 is equal to 75 ಬಂದಾಗ ನಾವು ಇಫ್ ಇಟ್ ಫಾಲ್ಸ್ ಯು ಇನ್ಕರ್ ಲಾಸ್. ಮೀನ್ಸ್ ಇವಾಗ ಅಂದರೆ ಇವಾಗ US ಡಾಲರ್ ಸ್ಟ್ರೆಂಥನ್ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಅಕಸ್ಮಾತ್ ಅದೇನಾದರೂ ಫಾಲ್ ಆದರೆ ವಿಲ್ ಇನ್ಕರ್ ಲಾಸ್. ಈ ಫಾರೆಕ್ಸ್ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ಫಾರೆಕ್ಸ್ ಮಾರ್ಕೆಟ್ ಇಸ್ ಡಿಸೆಂಟ್ರಲೈಸ್ಡ್, ಮೀನಿಂಗ್ ಇಟ್ ಆಪರೇಟ್ಸ್ ಎಲೆಕ್ಟ್ರಾನಿಕಲಿ ಅಕ್ರಾಸ್ ಗ್ಲೋಬಲ್ ಫೈನಾನ್ಷಿಯಲ್ ಸೆಂಟರ್ಸ್. ಫಾರೆಕ್ಸ್ ಮಾರ್ಕೆಟ್ಗೆ ಯಾವುದೇ ಥರ ರೆಗ್ಯುಲೇಟರಿ ಅಥಾರಿಟೀಸ್ ಆರ್ ಬಾಡೀಸ್ ಇಲ್ಲ. ಮೀನ್ಸ್ ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಸೆಬಿ ಇದ್ದಾಗೆ ಇದನ್ನ ಯಾವುದೇ ಥರ ಒಂದು ಅಥಾರಿಟಿ ಕಂಟ್ರೋಲ್ ಮಾಡಲ್ಲ. ಇಟ್ ಇಸ್ ಡಿಸೆಂಟ್ರಲೈಸ್ಡ್. ಇಟ್ ಓಪನ್ಸ್ ಇನ್ ಏಷ್ಯಾ, ಸಿಡ್ನಿ ಆ್ಯಂಡ್ ಟೋಕಿಯೋ. ಯೂಶುವಲಿ ನಾವು ಸಿಡ್ನಿ ಆ್ಯಂಡ್ ಟೋಕಿಯೋನ ಏಷ್ಯಾ ಸೆಷನ್ ಅಂತ ಕರಿತೀವಿ. ಮೂವ್ಸ್ ಟು ಯುರೋಪ್ ಆ್ಯಂಡ್ ಲಂಡನ್ ಆ್ಯಂಡ್ ಕ್ಲೋಸಸ್ ಇನ್ ನಾರ್ತ್ ಅಮೆರಿಕಾ, ನ್ಯೂಯಾರ್ಕ್. ದಿಸ್ ಕಂಟಿನ್ಯೂಸ್ ಫ್ಲೋ ಎನ್ಸ್ಯೂಸ್ ರೌಂಡ್ ದ ಕ್ಲಾಕ್ ಟ್ರೇಡಿಂಗ್ ಫ್ರಮ್ ಮಂಡೇ ಟು ಫ್ರೈಡೆ. ಮೀನ್ಸ್ ಇದು ಮಂಡೇ ಟು ಫ್ರೈಡೆ ಕಂಟಿನ್ಯೂಸ್ ಟ್ರೇಡ್ ಆಗ್ತಾನೆ ಇರುತ್ತೆ. ಸೆಷನ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೋ, ಇದನ್ನು ಯಾವುದೇ ಥರ ಇದು ಕ್ಲೋಸ್ ಆಗಲ್ಲ ಫ್ರಮ್ ಮಂಡೇ ಟು ಫ್ರೈಡೆ. ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್. ಸೆಂಟ್ರಲ್ ಬ್ಯಾಂಕ್ಸ್ ಯಾವ ಥರ ಪಾರ್ಟಿಸಿಪೇಟ್ ಮಾಡುತ್ತೆ ಅಂದರೆ, ಇದು ಒಂದು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋದಾಗಲಿ, ಇಂಟ್ರೆಸ್ಟ್ ರೇಟ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಕರೆನ್ಸಿ ಸಪ್ಲೈ. ಕಮರ್ಷಿಯಲ್ ಬ್ಯಾಂಕ್ ಹ್ಯಾಂಡಲ್ಸ್ ಟ್ರಾನ್ಸಾಕ್ಷನ್ ಫಾರ್ ಕ್ಲೈಂಟ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಕಮರ್ಷಿಯಲ್ ಬ್ಯಾಂಕ್ಸು ಅವರ ಕ್ಲೈಂಟ್ಸ್ ಅಮೌಂಟ್ನ ಹ್ಯಾಂಡಲ್ ಮಾಡ್ತವೆ, ಮತ್ತು ಅವರಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಅದ್ರ ಅಮೌಂಟ್ನ ಇವರು ಇಲ್ಲಿ ಟ್ರೇಡ್ ಮಾಡಿ ದೇ ವಿಲ್ ಜನರೇಟ್ ಸಮ್ ಇನ್ಕಮ್. ಕಾರ್ಪೊರೇಟ್ ಮ್ಯಾನೇಜರ್ ಇಂಟರ್ನ್ಯಾಷನಲ್ ಟ್ರೇಡ್, ಕರೆನ್ಸಿ ಎಕ್ಸ್ಪೋರ್ಟ್. ಇನ್ ಕಾರ್ಪೊರೇಟ್ಸ್ they will manage international trades, like if an Indian company purchase something from foreign country, they will manage it. Hedge funds ಅಂದರೆ ಈ ಲೈಕ್ ಬ್ಲ್ಯಾಕ್ ರಾಕ್, ನಿವಿಡಿಯಾ, JP Morgan ಆ ಥರ ಈ ಹೆಡ್ಜ್ ಫಂಡ್ಸ್ ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತವೆ. ಟ್ರೇಡ್ ಲಾರ್ಜ್ ವಾಲ್ಯೂಮ್ಸ್ ಫಾರ್ ಪ್ರಾಫಿಟ್. ಮೀನ್ಸ್ ನಮ್ಮ ಥರ ಇಂಡಿವಿಜುವಲ್ ಟ್ರೇಡರ್ಸ್ ಥರ ಅವ್ರು ಸಣ್ಣ ಕಡಿಮೆ ವಾಲ್ಯೂಮ್ಸ್ಲೆಲ್ಲ ಟ್ರೇಡ್ ಮಾಡಲ್ಲ. ದೇ ವಿಲ್ ಟ್ರೇಡ್ ಇನ್ ಲಾರ್ಜ್ ವಾಲ್ಯೂಮ್ಸ್. ರಿಟೇಲ್ ಟ್ರೇಡರ್ಸ್, ಇಂಡಿವಿಜುವಲ್ ಟ್ರೇಡಿಂಗ್ ವಿಯಾ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ಮೀನ್ಸ್ ಇವಾಗ ನಾವು ಇಂಡಿವಿಜುವಲ್ ಟ್ರೇಡರ್ಸ್ ಮೀನ್ಸ್ ರಿಟೇಲ್ ಟ್ರೇಡರ್ಸ್, ನಾವು
ವಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಮೂಲಕ ನಾವು ಟ್ರೇಡ್ ಮಾಡ್ತೀವಿ ಆಸ್ ಯೂಶುವಲ್ ನಮಗೆಲ್ಲ ಗೊತ್ತಿರೋ ಥರ. These are the participants of forex market. Forex market timings. The forex market operates 24 hours a day divided into major trading sessions. ಇಲ್ಲಿ ಸಿಡ್ನಿ ಸೆಷನ್ ಮಾರ್ನಿಂಗ್ ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಅಲ್ಲಿ 3:30 AM to 12:30 PM IST. It will work 3:30 to 12:30 in Sydney, and Tokyo session 5:30 to 2:30 PM IST. London session 1:30 PM to 10:30 PM Indian Standard Timings. New York session 7 to 4 AM Indian Standard Timings. ನಾವಿಲ್ಲಿ ನಮ್ಮನ್ನ ಕೇಳಿದ್ರೆ ಯಾವ ಸೆಷನ್ ನಲ್ಲಿ ಮೀನ್ಸ್ ಯಾವ ಸೆಷನ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಹೈ ವ್ಯಾಲ್ಯೂಮ್ ಅಥವಾ ಒಂದು ಒಳ್ಳೆ ವಾಲಟಿಲಿಟಿ ಸಿಗುತ್ತೆ ಅಂದ್ರೆ ಇನ್ ಲಂಡನ್ ಅಂಡ್ ನ್ಯೂಯಾರ್ಕ್. ಬಿಕಾಸ್ ಲಂಡನ್ ಅಂಡ್ ನ್ಯೂಯಾರ್ಕ್ ಸೆಷನ್ ಅಲ್ಲಿ ನಾವಿಲ್ಲಿ ಹೇಳಿದಾಗೆ ಹೆಡ್ಜ್ ಫಂಡ್ಸ್ ದೇ ವಿಲ್ ಮೀನ್ಸ್ just think normally the JP Morgan and Nvidia and BlackRock, they all come from US based hedge funds. They will trade in London session or New York session. So that is the only reason the why London session and New York session gain more importance in forex trading. ಅಡ್ವಾಂಟೇಜಸ್ ನೋಡೋದಾದ್ರೆ ಇದರಲ್ಲಿ ಹೈ ಲಿಕ್ವಿಡಿಟಿ ಇರುತ್ತೆ. ಅಂದ್ರೆ ನಾವು ಹೇಳಿದಾಗೆ ಅವಾಗಲೇ ಈಸಿ ಟು ಎಂಟರ್ ಅಂಡ್ ಎಕ್ಸಿಟ್ ಟ್ರೇಡ್ಸ್ ಮೀನ್ಸ್ ನಾವು ಈಸಿಯಾಗಿ ನಾವು ಬೇಗ ಬೈ ಮಾಡಬೇಕು ಅಂದ್ರೆ ನಮ್ಗೆ ತಕ್ಷಣನೇ ಒಬ್ಬ ಸೆಲ್ಲರ್ ಸಿಗ್ತಾನೆ. ಮೀನ್ಸ್ ನಾವು ಬೇಗ ಸೆಲ್ ಮಾಡಬೇಕು ನಮಗೆ ತಕ್ಷಣ ಒಬ್ಬ ಬೈಯರ್ ಸಿಗ್ತಾನೆ. ದಟ್ ಈಸ್ ಈಸಿ ಟು ಎಂಟರ್ ಅಂಡ್ ಎಕ್ಸಿಟ್ ಟ್ರೇಡ್ಸ್ 24 ಅವೈಲಬಿಲಿಟಿ ಟ್ರೇಡ್ ಎನಿ ಟೈಮ್. ಮೀನ್ಸ್ ನಾವು ಇಂಡಿಯನ್ ಮಾರ್ಕೆಟ್ ಇಲ್ದಾಗೆ ಅಂದ್ರೆ ಇವಾಗ ಎಷ್ಟೋ ಜನ ಪಾರ್ಟ್ ಟೈಮ್ ನ ಟ್ರೇಡಿಂಗ್ ಆಗಿ ಮಾಡ್ತಿರ್ತಾರೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆ ತರ ಮಾಡಕ್ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಅದು 9 to 3:30 ಇರುತ್ತೆ. ಆ ಟೈಮಲ್ಲೆಲ್ಲ ಮನೆ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರ IT ಕೆಲ್ಸಕ್ಕೆ ಹೋಗಿರಿದಾಗ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದ್ರೆ ನಮ್ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಆ ತರ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ಇಟ್ಸ್ 24 hours ಅವೈಲಬಿಲಿಟಿ ಇರುತ್ತೆ. ದೆನ್ ನಾವು ಈವ್ನಿಂಗ್ ಎಲ್ಲ ನಮ್ ಜಾಬ್ ಎಲ್ಲ ಮುಗಿದ್ಮೇಲೆ ಬಂದ್ಬಿಟ್ಟು ಕೂಡ ನಾವು ಟ್ರೇಡ್ ಮಾಡ್ಬೋದು. ಲೋ ಎಂಟ್ರಿ ಕಾಸ್ಟ್. ನಾವಿಲ್ಲಿ ಏನ್ ಮಾಡೋದು ಅಂದ್ರೆ ನಮ್ ಇಂಡಿಯನ್ ಮಾರ್ಕೆಟ್ ಆದ್ರೆ ಕ್ಯಾಪಿಟಲ್ ಯೂಶುವಲ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ಗೆ ಇಷ್ಟ ಮಾಡಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಆದ್ರೆ ಇನ್ ಫಾರೆಕ್ಸ್ ಮಾರ್ಕೆಟ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಸ್ಮಾಲ್ ಕ್ಯಾಪಿಟಲ್. ಮೀನ್ಸ್ ದೇ ವಿಲ್ ಗಿವ್ 1:2000 1:500 1:1000 ತರ ಲಿವರೇಜ್ ಕೊಡ್ತಾರೆ. ಲಿವರೇಜ್ ಅಂದ್ರೆ ಮುಂದೆ ತಿಳ್ಕೊಳ್ಳೋಣ ಏನು ಅಂತ ಹೇಳ್ತೀನಿ ನಾನು ಮುಂದೆ. ಗ್ಲೋಬಲ್ ಆಕ್ಸೆಸ್ ಮೀನ್ಸ್ ಫಾರೆಕ್ಸ್ ಮಾರ್ಕೆಟ್ ನ ನಾವು ಯಾವ ಕಂಟ್ರಿಗೆ ಬೇಕು ಕುತ್ಕೊಂಡು ಕೂಡ ನಾವು ಟ್ರೇಡ್ ಮಾಡ್ಬೋದು. ಲೈಕ್ ನಾವಿವಾಗ US ಸ್ಟಾಕ್ಸ್ ನಾವು ಇಂಡಿಯನ್ ಮಾರ್ಕೆಟ್ ಬ್ರೋಕರ್ಸ್ ಅಲ್ಲಿ ಇಂಡಿಯನ್ ಬ್ರೋಕರ್ಸ್ ಅಲ್ಲಿ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೆ ಹಂಗಲ್ಲ, US ನಮ್ ಇಂಡಿಯನ್ ತಗೊಂಡೋಗ್ಬಿಟ್ಟು ಅಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ಬಟ್ ದೇ ಕ್ಯಾನ್ ಇನ್ವೆಸ್ಟ್ ಬಟ್ ದೇ ಕ್ಯಾನಾಟ್ ಟ್ರೇಡ್. ಆದ್ರೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಆದ್ರೆ ಫುಲ್ಲಿ ಆಕ್ಸೆಸ್ ಇರುತ್ತೆ. ಯಾರು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಯಾವ ಕಂಟ್ರಿ ಬೇಕಾದ್ರೂ ನಾವು ಟ್ರೇಡ್ ಮಾಡ್ಬೋದು. ಡಿಸ್ಅಡ್ವಾಂಟೇಜಸ್ ಅಂಡ್ ರಿಸ್ಕ್ ಮೀನ್ಸ್ ಇಲ್ಲಿ ಹೈ ವ್ಯಾಲಟಿಲಿಟಿ ಇರುತ್ತೆ. ನಾವು ಅವಾಗಲೇ ಹೇಳ್ದಂಗೆ ಇಲ್ಲಿ ಆಲ್ ಓವರ್ ದ ವರ್ಲ್ಡ್ ಟ್ರೇಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಜಾಸ್ತಿ ಪ್ರೈಸ್ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ. ದೆನ್ ಚೇಂಜ್ ಅವರ್ SL or TP ಇಟ್ ಫಾಸ್ಟರ್ ದೆನ್ ಅದರ್ ಮಾರ್ಕೆಟ್ ಬಿಕಾಸ್ ಇನ್ ದಿಸ್ ಮಾರ್ಕೆಟ್ ದ ಪ್ರೈಸ್ ಚೇಂಜ್ ರ್ಯಾಪಿಡ್ಲಿ. ಮೀನ್ಸ್ ಹೈ ವ್ಯಾಲಟಿಲಿಟಿ ಇರುತ್ತೆ. ಲೆವರೇಜ್ ರಿಸ್ಕ್ ಲಾಸಸ್ ಕ್ಯಾನ್ ಎಕ್ಸಿಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ನಾನು ಅವಾಗಲೇ ಹೇಳಿದೆ ಲೆವರೇಜ್ ರಿಸ್ಕ್ ಅಂದ್ರೆ ಇಲ್ಲಿ ನಾವು ಜಾಸ್ತಿ ಲಿವರೇಜ್ ತಗೊಂಡಷ್ಟು ಇಲ್ಲ ಅಂದ್ರೆ ಅದು ನಮಗೆ ಲಾಸ್ ಮಾಡುತ್ತೆ, ಹೆಚ್ಚಾಗಿ ಲಾಸ್ ಮಾಡುತ್ತೆ, ಇಲ್ಲ ನಮ್ಮ ಕ್ಯಾಪಿಟಲ್ನೇ ವೈಪ್ಔಟ್ ಕೂಡ ಮಾಡ್ಬೋದು. ಇಲ್ಲ ಇಫ್ ಇಟ್ಸ್ ಅವರ್ ಅನಾಲಿಸಿಸ್ ಇಸ್ ಗುಡ್ ದೆನ್ ಇಟ್ ವಿಲ್ ಬಿ ಪ್ರಾಫಿಟಬಲ್. ಇಟ್ಸ್ ರಿಸ್ಕ್ ನಾಟ್ ಡಿಸ್ಅಡ್ವಾಂಟೇಜ್, ಇಟ್ಸ್ ಅನ್ ರಿಸ್ಕ್. ಲಿವರೇಜ್ ರಿಸ್ಕ್. Scam is disadvantages but the leverage risk is a risk. If our analysis is good then it will be very good to us. Emotional decision, over trading and revenge trading. As we all know that if we lose 1 or 2 trades back to back, ನಾವು ಅದನ್ನ ಮನಿ ನಾವು ಮತ್ತೆ ತೆಗಿಬೇಕು, ಮತ್ತೆ ನಾವು ಕ್ಯಾಪಿಟಲ್ ನಾವು ಗೇನ್ ಮಾಡ್ಬೇಕು ಅನ್ನೋ ಒಂದು ರಿವೆಂಜ್ ಟ್ರೇಡಿಂಗ್ ಮಾಡಿ ಅಥವಾ ಜಾಸ್ತಿ ನಾವು ಟ್ರೇಡ್ ಮಾಡ್ಬಿಟ್ಟು ಇರೋ ಕ್ಯಾಪಿಟಲ್ ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ. ದಟ್ಸ್ ವೈ 90% ಆಫ್ ಟ್ರೇಡರ್ಸ್ ವಿಲ್ ಫೇಲ್ ಇನ್ ಟ್ರೇಡಿಂಗ್. ಲೀಗಲ್ ಸ್ಟೇಟಸ್ ಆಫ್ ಫಾರೆಕ್ಸ್ ಟ್ರೇಡಿಂಗ್ ಇನ್ ಕನ್ನಡ.
Forex trading in India is regulated by the Reserve Bank of India and the Securities Exchange Board of India. It is legal only through authorized Indian exchanges such as NSE, BSE, and MCX-SX. Trading is restricted to INR based currency pairs like USD INR, Euro INR, GBP INR, and JPY INR. Trading international pairs such as Euro USD or GBP USD through foreign brokers are illegal under FEMA regulations. ಇದಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಒಂದು ಮೈನ್ ಪಿಕ್ಚರ್ ಇಲ್ಲಿ ಬರುತ್ತೆ ನಿಮ್ಗೆ ಎಷ್ಟೋ ಜನಕ್ಕೆ ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಅಥವಾ ಇಲ್ಲಿಗಲ್ ಅನ್ನೋದು ತುಂಬಾ ಜನಕ್ಕೆ ಒಂದು ಕ್ವಶನ್. ಬಟ್ ಅದ್ರ ಇಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅನ್ನೋದು ಯಾವುದೇ ತರ ನಾವು ಅವಾಗಲೇ ಹೇಳಿದಾಗ ಇಂಡಿಯನ್ ಬ್ರೋಕರ್ಸ್ ಇಂಡಿಯನ್ ಮಾರ್ಕೆಟ್ ನ ಸೆಬಿ ಮತ್ತೆ RBI ಕಂಟ್ರೋಲ್ ಮಾಡಿದಂಗೆ ಅದನ್ನ ಯಾವ್ದು ಕೂಡ ಕಂಟ್ರೋಲ್ ಮಾಡೋಕ್ಕಲ್ಲ, ಬಿಕಾಸ್ ಇಟ್ಸ್ ಅಂಡ್ ಡಿಸೆಂಟ್ರಲೈಸ್ಡ್ ಮಾರ್ಕೆಟ್. ಅದೇ ನಮ್ಮ ಇಂಡಿಯನ್ ಅಲ್ಲಿ ಇಟ್ಸ್ ಲೀಗಲ್ ಓನ್ಲಿ ಥ್ರೂ ಆಥರೈಸ್ಡ್ ಇಂಡಿಯನ್ ಎಕ್ಸ್ಚೇಂಜಸ್ ಸಚ್ as NSE, BSE. ಟ್ರೇಡಿಂಗ್ ಈಸ್ ರೆಸ್ಟ್ರಿಕ್ಟೆಡ್ ಟು INR ಬೇಸ್ಡ್. ಅಂದ್ರೆ ನಾವು ಟ್ರೇಡ್ ಮಾಡ್ಬೋದು ಫಾರೆಕ್ಸ್ ಕರೆನ್ಸಿ ಪೇರ್ಸ್ ನ ಟ್ರೇಡ್ ಆಡೋದು. ಬಟ್ ಇಟ್ ಹ್ಯಾಸ್ ಟು ಬಿ INR ಬೇಸ್ಡ್ ಕರೆನ್ಸಿ ಪೇರ್ಸ್ ಲೈಕ್ USD INR, Euro INR, GBP INR, JPY INR. ನೀವು ಕೇಳ್ಬೋದು ನಾವು ಇದ್ರಲ್ಲೇ ಟ್ರೇಡ್ ಮಾಡ್ಬೋದಲ್ಲ ಫಾರೆಕ್ಸ್ ನ, ಲೀಗಲ್ ಇರುತ್ತೆ ಅಂತ. ಬಟ್ ಇದರಲ್ಲಿ ಯಾವುದೇ ತರ ನಾವು ಅವಾಗಲೇ ಹೇಳಿದಾಗೆ ಲಿಕ್ವಿಡಿಟಿ ಯಾವುದೇ ತರಹದ ಲಿಕ್ವಿಡಿಟಿ ಇರಲ್ಲ. ಅದರಿಂದ ನಾವು ಇದನ್ನ ಅವಾಯ್ಡ್ ಮಾಡ್ತೀವಿ ಪೇರ್ಸ್, ಐ ಮೀನ್ಸ್ INR ಬೇಸ್ಡ್ ಪೇರ್ಸ್ ನ. Trading international pairs such as Euro USD or GBP USD through foreign brokers is illegal under FEMA regulations. First FEMA regulation 1999 ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. The Foreign Exchange Management Act 1999 is the law that governs all foreign exchange transaction in India. It is replaced the earlier Foreign Exchange Regulation Act FERA and aims to facilitate external trade payments while promoting orderly development of India's foreign exchange market. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ಬೇರೆ ಮೀನ್ಸ್ ಇಂಟರ್ನ್ಯಾಷನಲ್ ಅದರ್ ಕಂಟ್ರಿ ಬ್ರೋಕರ್ಸ್ಗೆ ನಾವು ಯಾವುದೇ ತರ ನಮ್ಮ ಬ್ಯಾಂಕ್ ಇಂದ ನಾವು ಡೈರೆಕ್ಟ್ ಆಗಿ ಅಮೌಂಟ್ ನ ಸೆಂಡ್ ಮಾಡೋಂಗಿಲ್ಲ. ಇದು ಅದನ್ನ ರೆಸ್ಟ್ರಿಕ್ಟ್ ಮಾಡುತ್ತೆ. ಬಟ್ ಅದು ನಮ್ಮ ಇಂಡಿಯನ್ ಟ್ರೇಡರ್ಸ್ ಯಾವ ತರ ಟ್ರೇಡ್ ಮಾಡ್ತಾರೆ ಅಂದ್ರೆ, ಇವಾಗ P2P ಟ್ರಾನ್ಸ್ಫರ್ ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ನಾವು ಒಂದೇ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ ಇಂದ ಅವ್ರ ಬ್ರೋಕರ್ ಅಕೌಂಟ್ಗೆ ಹಾಕ್ಬಿಟ್ರೆ ಇಟ್ಸ್ ಅನ್ ಇಲ್ಲಿಗಲ್ ಅಂಡರ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ಮ ಇಂಡಿಯನ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ P2P ಯೂಸ್ ಮಾಡ್ತಾರೆ. P2P ಅಂದ್ರೆ ನಾವು ಇನ್ನೊಬ್ರು ನಮ್ಮ ಇಂಡಿಯನ್ ಬೇಸ್ಡ್ ಕಂಪ್ನಿಗೆ ನಾವು ಅಮೌಂಟ್ ಹಾಕ್ತಿವಿ, ಅವ್ರ ಅಕೌಂಟ್ ಹಾಕ್ತಿವಿ. ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಕನೆಕ್ಟ್ ವಿತ್ ದಿ ಫಾರಿನ್ ಎಕ್ಸ್ಚೇಂಜ್ ಲೈಕ್ ಎಕ್ಸ್ನೆಸ್, ಅವ್ರ ಹತ್ರ ಎಲ್ಲ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಇದ್ದಾಗ ಏನ್ ಮಾಡ್ತಾರೆ, ಅವ್ರ ಹತ್ರ ಏನೋ ಡೀಲ್ ಮಾಡ್ಕೊಂಡು ದೇ ವಿಲ್ ಟ್ರಾನ್ಸ್ಫರ್ INR ಇಂಟು USD ಟು ದಿ ಬ್ರೋಕರ್. ಮೀನ್ಸ್ ಇಲ್ಲಿ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಯಾಕೆಂದ್ರೆ ನಾವೇನು ಡೈರೆಕ್ಟ್ ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಗೆ ನಾವು ಡೈರೆಕ್ಟ್ ಆಗಿ ನಾವು ನಮ್ಮ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿಲ್ಲ. ನಾವು ಟ್ರಾನ್ಸ್ಫರ್ ಮಾಡಿರೋದು ಒಬ್ಬ ಇಂಡಿಯನ್ ಬೇಸ್ಡ್ ಬ್ಯಾಂಕ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಬಿಟ್ಟು ನಮ್ಗೇನು ಆಗಲ್ಲ. Only RBI authorized dealers institution can conduct foreign exchange transaction. They are the rules of FEMA. Indian residents can trade only RBI approved currency pairs through SEBI registered Indian exchanges. ನಾನು ಯೂಶುವಲಿ ಯಾವಾಗಲೇ ಹೇಳಿದಾಗೆ USD INR, Euro INR, GBP INR, JPY INR ಮೀನ್ಸ್ INR ಬೇಸ್ಡ್ ಕರೆನ್ಸಿ ಪೇರ್ಸ್ ನ ಮಾತ್ರ ನಾವು ಟ್ರೇಡ್ ಮಾಡಬಹುದು. ಇಟ್ಸ್ ಅನ್ ಲೀಗಲ್. Violations can result in monetary penalties or legal action under the act. ಮೀನ್ಸ್ ನಾವೇನಾದ್ರೂ ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ನಮ್ಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವೇನಾದ್ರೂ ಫ್ರಾಡ್ ಆದ್ರೆ SEBI ವಿಲ್ ಹೆಲ್ಪ್ ಅಸ್ ಟು ಗೆಟ್ ಅವರ್ ಜಸ್ಟಿಸ್. ಬಟ್ ಇನ್ ಫಾರಿನ್ ಎಕ್ಸ್ಚೇಂಜ್ ಯಾವುದೇ ತರ ಒಂದು ಆಥರೈಸ್ಡ್ ಬಾಡಿ ಇಲ್ದಿರೋ ಕಾರಣ ಇಟ್ಸ್ ಅಂಡ್ ಬಿಗ್ ಡಿಸ್ಅಡ್ವಾಂಟೇಜ್. ವೈಲೇಷನ್ ಮಾಡಿದ್ರೆ ಮಾನಿಟರಿ ಪೆನಾಲ್ಟೀಸ್ ಆಗ್ತಾರೆ ಅಂಡ್ ಲೀಗಲ್ ಆಕ್ಷನ್ ಅಂಡರ್ ದಿ ಆಕ್ಟ್. ಇದರಲ್ಲಿ ಆಕ್ಟ್ ಅಲ್ಲಿ ಏನೇನು ಬರುತ್ತೋ ಲೀಗಲ್ ಆಕ್ಷನ್ ತಗೊಂಡೇ. ಮೀನ್ಸ್ ಅಕಸ್ಮಾತ್ ಏನಾದ್ರು ನಮ್ ದುಡ್ಡು ಹೋದ್ರೆ ಯಾವುದೇ ತರ ಆಥರೈಸ್ಡ್ ಬಾಡೀಸ್ ನಮಗೆ ಹೆಲ್ಪ್ ಮಾಡಲ್ಲ. ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಸ್ ಆದ್ರೆ ಅಥವಾ ಫ್ರಾಡ್ ಆದ್ರೆ SEBI ವಿಲ್ ಹೆಲ್ಪ್ ಅಸ್.
How to trade forex in India legal? You can trade through SEBI registered brokers offering currency futures or option on Indian exchange. Always ensure your broker is registered with SEBI and always offshore brokers. ಮೀನ್ಸ್ ಅದೇ ಅವಾಗ ಹೇಳ್ದಾಗೆ ನಮ್ಮ INR ಬೇಸ್ಡ್ನ ಕರೆನ್ಸಿ ಪೇರ್ಸ್ನ ಟ್ರೇಡ್ ಮಾಡೋ ಇಟ್ಸ್ ಆನ್ ಲೀಗಲ್ ಇನ್ ಇಂಡಿಯಾ. Example of forex trade. Suppose you buy USD INR at 83 and later sell it at 83.20 for 1 lot USD 1000. Means 1 lot is equal to 1000 units. Your profit is equal to 83.20 minus 83 rupees into 1000 units. Means you gain profit of 20 paisa into 1000 profit is equal to 200 rupees totally. In this way we can calculate our profit by using lot size or pips. Trading volume of Indian and global forex market. The Indian market equity plus derivatives records an average daily turnover of about 3 trillion, not in dollars, in crore. Means 3 lakh crore. The global forex market records an average daily turnover exceeding of US $7.5 trillion, make it the largest financial market. Here you came to know why we give much more importance to forex market than other market. That's why it has largest liquidity and it has the largest market in the world. There are different types of currency pairs in the forex market, like major currency pairs, minor currency pairs, and exotic currency pairs. In the forex market, currencies are traded in pairs such as Euro USD, USDNR. Each pair consists of base currency first and core currency as second. Major pairs always include US dollar and represent the world's most traded and liquid currencies. Means ಇವಾಗ ಮೇಜರ್ ಕರೆನ್ಸೀಸ್ ಅಂತ ಯಾವ್ಯಾವ ಕೊಡ್ಸ್ಕೊಂತೇವೆ ಅವೆಲ್ಲ US$ ಜೊತೆ ಪೇರ್ ಆಗಿರಬೇಕು. ಎಕ್ಸಾಂಪಲ್ ಯೂರೋ USD, GBP USD, USD JPY, USD CHF, USD CAD, AUD USD, NZD USD ಇವೆಲ್ಲ ಮೇಜರ್ ಕರೆನ್ಸಿ ಅಂಡರಲ್ಲಿ ಬರ್ತವೆ. ಯಾಕೆಂದರೆ ದೇ ಆಲ್ ಇನ್ಕ್ಲೂಡ್ US ಪೇರ್ currencies like C. Then minor currency pairs. Cross currency pairs means minor pairs cross currency pairs. Minor pairs exclude US$ and involve other major currencies such as Euro, GBP or JPY. Means apart from USD, involving the major currencies such as Euro, like here we see Euro here also major, GBP here also major, JPY is this also major, this one is also major, and this one is also major, like AUD and NZD. Minor is like that. Pair of these currencies, major currency pair excluding US$, they are called minor currency pairs. Exotic currency pairs means exotic currency pairs combine one major currency with one currency from developing or smaller economy. Here we can take example of our country and America. Here US is developed country and our India is developing country. This type of currency pairs are called exotic currency pairs. Summary table what we is in major pairs, high liquidity. As you all know what is liquidity. In these major pairs there will be a high level of liquidity and it must include US dollars. Minor pairs means moderate means average liquidity ಇರುತ್ತೆ. Then US dollar ಯಾವ ಇರಲ್ಲ, but major currency pairs ಮಾತ್ರ ಇರುತ್ತೆ excluding US. Exotic pairs means they are not traded at high volume and they already have low liquidity and higher spreads. We will talk about spreads in next slide. Currency pairs movements and how to read codes. Like currency price quoted as pairs means ಎರಡು ಕರೆನ್ಸಿ ಪೇರ್ಸ್ನ ನಾವು ಕೋಟೆಡ್ ಮಾಡಿಬಿಟ್ಟು ಒಂದು ಪ್ರೈಸ್ ಆಗಿ ಹೇಳ್ತೀವಿ. ಲೈಕ್ ದಿಸ್ ಯೂರೋ USD is equal to 1.1050 means
euro USD is equal to 1.1050 ಅಂದ್ರೆ 1 euro equals means 1 euro ಕೊಟ್ರೆ they have to give 1.150 US dollar. Means it indicates here euro has more value than US dollar. You get my point. Bid and ask. The bid price is to sell the base price and ask is the price to buy, and the difference is the spread broker fees. Means here spread price is 5 rupees and buy price is 4 rupees, but triggered at 5 rupees. When ನಾವು ಎಂಟ್ರಿ ಆರ್ಡರ್ ಕೊಟ್ಟಾಗ ಸೆಲ್ ಪ್ರೈಸು ಯಾರೋ 5 ರೂಪಾಯಿಗೆ ಸೆಲ್ ಮಾಡ್ತಾನೆ, ಬಟ್ ನಾವು 4 ರೂಪಾಯಿಗೆ ಬೈ ಮಾಡಬೇಕಾಗಿರುತ್ತೆ. ಬಟ್ ಆದರೆ ಅದು ಎಂಟ್ರಿ ಆಗೋದು 5 ರೂಪಾಯಲ್ಲೇ, ಯಾಕಂದ್ರೆ ಅವ್ರಿಗೂ ಬ್ರೋಕರೇಜ್ ಹೋಗ್ಬೇಕಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸ್ಪ್ರೆಡ್ ಅಂತ ಬಿಡ್ತಾರೆ. ಇದೆ ನೋಡಿ, ದ ಡಿಫರೆನ್ಸ್ ಇಸ್ ದ ಸ್ಪ್ರೆಡ್. ಈಗ 5 ಮತ್ತೆ 1 ರೂಪಾಯಿ ಮಧ್ಯದ ಡಿಫ್ರೆನ್ಸು ಅದೇ ಸ್ಪ್ರೆಡ್, ಅದು ಬ್ರೋಕರ್ ಫೀಸ್. ಮೀನ್ಸ್ ನೀನು 4 ರೂಪಾಯಿಗೆ ಎಂಟ್ರಿ ಟ್ರಿಗರ್ ಕೊಟ್ರೆ ಅದು ಎಕ್ಸಿಕ್ಯೂಟ್ ಆಗೋದು 5 ರೂಪಾಯಿಗೆ. ಮೀನ್ಸ್ ಇಟ್ ಇಸ್ ಆನ್ ಡಿಫರೆನ್ಸ್ ಆಫ್ ಇಲ್ಲಿ ಪಿಪ್ಸ್ ಬೈ ಅಂದ್ರೆ ಅಂಡ್ ದ ಸ್ಮಾಲೆಸ್ಟ್ ಪ್ರೈಸ್ ಮೂವ್ಮೆಂಟ್ ಫಾರ್ ದಿ ಪ್ರೈಸ್. ಮೋಸ್ಟ್ ಪೇರ್ಸ್. 1 pip is equal to 0.0001 ಫಾರ್ JPY ಪೇರ್ಸ್. 1 pip is equal to 0.01 ಪೇರ್ಸ್. ಮೀನ್ಸ್ ಅಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ರುಪೀಸ್ನ ಇಟ್ಕೊಂಡು ಒಂದು ಕರೆನ್ಸಿ ಅಥವಾ ಒಂದು ಸ್ಟಾಕ್ ವ್ಯಾಲ್ಯೂ ಯಾವ ಥರ ಕಂಡಿದ್ದೀವೋ, ದೆನ್ ಮೂವ್ಮೆಂಟ್ನ ಯಾವ ಥರ ಕಂಡಿದ್ದೀವೋ, ಅದೇ ಥರ ಇಲ್ಲಿ ನಮ್ಮ ಫಾರೆಕ್ಸ್ ಟ್ರೇಡಿಂಗಲ್ಲಿ ಪಿಪ್ಸ್ ಅಂದರೆ ಒಂಥರ ಯೂನಿಟ್, ಮೀನ್ಸ್ ನಮ್ಮ ಪೈಸಾ ಇದ್ದಂಗೆ. ಅದನ್ನ ಇವಾಗ ಒಂದು ಸ್ಟಾಕ್ ಮೂವ್ ಆಯಿತು ಅಂದರೆ ಇಷ್ಟು ರೂಪಾಯಿ ಮೂವ್ ಆಯಿತು, ಇಷ್ಟು ಪೈಸಾ ಮೂವ್ ಆಯಿತು ಅಂತೀವಲ್ಲ, ಅದೇ ಥರ ಪಿಪ್ಸ್ ಅಂದರೆ ನಾವು ಇವಾಗ ಬೇರೆ ಪೇರಲ್ಲಿ 0.001% ಮೂವ್ಮೆಂಟ್ ಕೊಟ್ಟರೆ 1 ಪಿಪ್ ಅಂತ, JPY ಪೇರ್ಸಲ್ಲಿ 1 ಪಿಪ್ ಅಂದರೆ 0.01 ಅಂತ. ಇಷ್ಟು ಕೊಟ್ಟರೆ ಮೂವ್ಮೆಂಟ್, then it will called as 1 pip. Profit and loss calculation, as I already told, depends on pips and lot size and pip value. Example, if we get profit of 50 pips into $1 is equal to 50 profit for one mini lot. What moves currency? Apart from this economic data, interest rate, inflation and political stability, the what things always does is supply and demand will affect more than this, because supply and demand will affect in long term, but economic data and interest rates and inflation and political stability will give us ಲೈಕ್ ನಮಗೆ ಬೇಗನೆ ರಿಯಾಕ್ಟ್ ಆಗುತ್ತೆ. ಮೀನ್ಸ್ ಇಂಟ್ರೆಸ್ಟ್ ರೇಟ್ ಬಂದಿದ ತಕ್ಷಣ ನಮಗೆ ಕರೆನ್ಸಿ ಪೇರ್ಸು ವಿತಿನ್ 1 minute or 2 minute ಅಲ್ಲಿ ಜಾಸ್ತಿ ಫ್ಲಕ್ಚುಯೇಷನ್ಸ್ ಕೊಡುತ್ತೆ. ಮೀನ್ಸ್ ಇದೆಲ್ಲ ಯಾವ ಥರ ಅನಲೈಸ್ ಮಾಡೋದನ್ನು ನಾವು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀವಿ. ಮೀನ್ಸ್ ಒಂದೊಂದ್ರ ಮೇಲೆ ಎಕನಾಮಿಕ್ ಡೇಟಾ, ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್, ಪೊಲಿಟಿಕಲ್ ಸ್ಟೆಬಿಲಿಟಿ, ಇದನ್ನೆಲ್ಲ ಯಾವ ಥರ ಟ್ರೇಡ್ ಮಾಡೋ ಅಂತ ನಾವು ಮತ್ತೆ ಇನ್ಫಾರ್ಮ್ ಮಾಡ್ತೀವಿ. ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್ ಅಂಡ್ ಟೈಮ್ ಝೋನ್ಸ್ ಅಂಡ್ ವಾಲಟಿಲಿಟಿ. ಮೀನ್ಸ್ ಫಾರೆಕ್ಸ್ ಮಾರ್ಕೆಟ್ ಸೆಷನ್ಸ್ ಅಂದರೆ ಇವಾಗ ನಾವು 24 ಗಂಟೆನೂ ಟ್ರೇಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ನಾನು ಹೇಳಿದ್ನಲ್ಲ, ಸ್ಪ್ರೆಡ್ ಅನ್ನೋದು ಏನಿರುತ್ತೆ, ಇಯರ್ ವಾಟ್ ವಿ ಕಾಲ್ಡ್ ಸ್ಪ್ರೆಡ್ ಅನ್ನೋದು ಅದ್ಯಾಕೆ ಡಿಸೈಡ್ ಆಗುತ್ತೆ ಅಂದರೆ, ಜಾಸ್ತಿ ಜನ ಟ್ರೇಡ್ ಮಾಡ್ಬೇಕಾದ್ರೆ ಸ್ಪ್ರೆಡ್ ಅನ್ನೋದು ಕಡಿಮೆ ಆಗುತ್ತೆ. ಮೀನ್ಸ್ ಇವಾಗ ನೀವು 4 ರೂಪಾಯಲ್ಲಿ ಬೈ ಮಾಡಬೇಕು ಅಂತ ಹೇಳಿದ್ನಲ್ಲ, 4 ರೂಪಾಯಲ್ಲಿ ಬೈ ಮಾಡೋದು 5 ರೂಪಾಯಿಗೆ ಟ್ರಿಗರ್ ಆಗುತ್ತೆ ಅಂತ ಹೇಳೋದು. ಅವಾಗ ಏನಾಗುತ್ತೆ, ಜಾಸ್ತಿ ಜನ ಟ್ರೇಡ್ ಮಾಡ್ಬೇಕಾದ್ರೆ 4 ರೂಪಾಯಿ ಇರೋದು ಲೈಕ್ 4.5 ಪೈಸೆ 4.2 ಪೈಸೆಗೆ ಟ್ರಿಗರ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಸೆಲ್ಲರ್ಸ್ ಇರ್ತಾರಲ್ಲ, ಅವಾಗ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಬೇಗನೆ ಅದು ನಮ್ಮ ಎಂಟ್ರಿ ಎಕ್ಸಿಕ್ಯೂಟ್ ಆಗುತ್ತೆ. ಆ ಥರ ನಾವು 24 ಗಂಟೆ ಕೂಡ ಟ್ರೇಡ್ ಮಾಡಬಾರ್ದು. ಅದರಲ್ಲಿ ಮೇಜರ್ ಸೆಷನ್ಸ್ ಅಂದರೆ ಸಿಡ್ನಿ, ಟೋಕಿಯೋ. ಮೀನ್ಸ್ ಸಿಡ್ನಿ, ಟೋಕಿಯೋನ ನಾವು ಎರಡು ಸೇರಿಬಿಟ್ಟು ಏಷ್ಯಾ ಸೆಷನ್ಸ್ ಅಂತ ಹೇಳ್ತೀವಿ. ದೆನ್ ಲಂಡನ್ ಆ್ಯಂಡ್ ನ್ಯೂಯಾರ್ಕ್ ಅಪ್ರಾಕ್ಸಿಮೇಟ್ ಇಂಡಿಯನ್ ಟೈಮಿಂಗ್ಸ್ ನೋಡಿ. ಸಿಡ್ನಿಲಿ 3:30 to 12:30 PM, Tokyo 5:30 AM to 2:30 PM. means we total call this timings as Asia session in one word. London 12:30 to 9:30, New York 2:30 to 3:30. This all in Indian standard timings. My point. In this, when ನಾವು ಯಾವಾಗ ಸ್ಪ್ರೆಡ್ ನಮ್ಗೆ ಯಾವಾಗ ಕಡಿಮೆ ಆಗುತ್ತೆ ಅಂದರೆ, ಲಂಡನ್ ಮತ್ತು
ನ್ಯೂಯಾರ್ಕ್ ಸೆಷನ್ ಎರಡು ಓವರ್ಲ್ಯಾಪ್ ಆಗುತ್ತಲ್ಲ, ಲೈಕ್ 12:30 to 3 AM ಮೀನ್ಸ್ 12:30 ಮೀನ್ಸ್ ಮಧ್ಯಾಹ್ನ 12:30 ನೈಟ್ 9:30 ವರೆಗೂ ಇರುತ್ತೆ. ಇವಾಗ ನಮಗೆ ಓವರ್ಲ್ಯಾಪ್ ಆಗೋದು ಯಾವಾಗ? ಓವರ್ಲ್ಯಾಪ್ ಆಫ್ ನ್ಯೂ ವರ್ಕ್ and London is 6:30 PM to 9:30 9:30 9:30 PM in Indian Standards Time. ನಾವು ಇಲ್ಲಿ ಈವ್ನಿಂಗ್ 6:30 to ನೈಟ್ 9:30 ಇಲ್ಲಿ ಜಾಸ್ತಿ ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಲೈಕ್ ಹೆಡ್ಜ್ ಫಂಡ್ಸ್ ಅಂಡ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಬಿಗ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಿಗ್ ಪ್ಲೇಯರ್ಸ್ ವಿಲ್ ಟ್ರೇಡ್ ಇನ್ ದಿಸ್ ಸೆಷನ್ಸ್. ಈ ಸೆಷನ್ಸ್ ಅಲ್ಲಿ ನಮಗೆ ಟ್ರೇಡ್ ಮಾಡೋದ್ರಿಂದ ಏನ್ ಲಾಭ ಅಂದ್ರೆ, ನಮ್ಮ ಆರ್ಡರ್ಸ್ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ, ದೆನ್ ಸ್ಪ್ರೆಡ್ಸ್ ಕಡಿಮೆ ಇರುತ್ತೆ. ದ ಮೈನ್ ಥಿಂಗ್ ಈ ಸ್ಪ್ರೆಡ್ಸ್ ಕಡಿಮೆ ಇರುತ್ತಲ್ಲ, ಅದರಿಂದ ಇದನ್ನ ಕಿಲ್ ಝೋನ್ಸ್ ಅಂತಾರೆ. ಮತ್ತೆ ಇದ್ರಲ್ಲೂ ಬರುತ್ತೆ ಟೋಕಿಯೋ, ಸಿಡ್ನಿ ಅಂಡ್ ಟೋಕಿಯೋದ ಏಷ್ಯನ್ ಕಿಲ್ ಝೋನ್ ಅಂತ ಹೇಳ್ತೀವಿ. ಮತ್ತೆ ಲಂಡನ್ ಕಿಲ್ ಝೋನ್ ಬರುತ್ತೆ, ಮೀನ್ಸ್ ನ್ಯೂಯಾರ್ಕ್ ಕಿಲ್ ಝೋನ್ ಬರುತ್ತೆ. ಕಿಲ್ ಝೋನ್ ಅಂದ್ರೆ ಏನಿಲ್ಲ, ಈ ಲಂಡನ್ 12:30 to 9:30 ಇದೆಯಲ್ಲ, ಅದ್ರೊಳಗಡೆ ಮತ್ತೆ ಅತಿ ಹೆಚ್ಚಾಗಿ ಯಾವ ಟೈಮಿಂಗ್ಸ್ ಅಲ್ಲಿ ಮತ್ತೆ ಟ್ರೇಡ್ ಮಾಡ್ತಾರೆ ಅಂತ ಹೆಡ್ಜ್ ಫಂಡ್ಸ್, ಅದನ್ನ ನಾವು ಮತ್ತೆ ಒಂದು ವಿಡಿಯೋ ಮಾಡಾಕ್ತಿವಿ. ಟೈಮಿಂಗ್ಸ್ ಅದಕ್ಕೊಂದು ಇಂಡಿಕೇಟರ್ ಇದೆ, ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಓವರ್ಲ್ಯಾಪ್ಸ್ ಬಿಟ್ವೀನ್ ಸೆಷನ್ಸ್ ಎಸ್ಪೆಷಲಿ ಲಂಡನ್, ನ್ಯೂಯಾರ್ಕ್ and 6:30 to 9:30 PM, as I already told here, show the highest trading volume and volatility. Typically volatility by sessions: Euro USD, Asian 30 to 40, London 70 to 100, Newark 60 to 90. ಇಲ್ಲಿ ಯಾಕೆ ನಾನು ಹೇಳಿದ್ನಲ್ಲ ಅವಾಗಲೇ, ನಮ್ಮ ಏಷ್ಯನ್ ಸೆಷನ್ ಅಲ್ಲಿ ಜಾಸ್ತಿ ಜನ ಯಾರು ಟ್ರೇಡ್ ಮಾಡಲ್ಲ, ಅದರಿಂದ ಮೂವ್ಮೆಂಟ್ ಕಡಿಮೆ ಇರುತ್ತೆ. ಬಟ್ ಇನ್ ಲಂಡನ್ hedge funds they will trade, and in New York hedge funds will trade, and big institution and big players will trade. ಅದರಿಂದ ಏನಾಗುತ್ತೆ ಅಂದ್ರೆ 7:30 to 100 and 60 to 90 ಅವರೇಜ್ ಪಿಪ್ಸ್ ಮೂವ್ಮೆಂಟ್ ಕೊಟ್ಟೆ. ಬಟ್ ಏಷ್ಯನ್ ಅಲ್ಲಿ 30 to 40 ಅಷ್ಟೇ. ದೇ ಆರ್ ನ್ಯೂಸ್ ವಿ ವಿಲ್ ಪ್ರೊವೈಡ್. ನಾವು ಒಂದು ಹೊಸ ವಿಡಿಯೋ ಮಾಡ್ತೀವಿ, ಯಾಕೆಂದ್ರೆ ನ್ಯೂಸ್ ಬಗ್ಗೆ ನಿಮಗೆ ತುಂಬಾ ಹೇಳೋದಿದೆ, ಅದು ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತ ಇದೆಲ್ಲ ಹೇಳ್ತೀವಿ. ಎಕನಾಮಿಕ್ ನ್ಯೂಸ್ ರಿಲೀಸ್ ಲೈಕ್ GDP, NFP. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, NFP ಅಂದ್ರೆ ನಾನ್ ಫಾರ್ಮ್ ಪೇರೋಲ್ಸ್, ಇನ್ಫ್ಲೇಷನ್ ಡೇಟಾ, ಇವೆಲ್ಲ ಹೇಳ್ತೀವಿ. ಎಲ್ಲ ಯಾವ ತರ ಟ್ರೇಡ್ ಮಾಡಬೇಕು ಯೂಸ್ ಮಾಡ್ಕೊಂಡು ಅಂತ ಒಂದು ರೀಕ್ಯಾಪ್ ಮಾಡೋಣ. ದ ಫಾರೆಕ್ಸ್ ಮಾರ್ಕೆಟ್ ಇಸ್ ಗ್ಲೋಬಲ್ ಅಂಡ್ ಆಪರೇಟ್ಸ್ ಎಸ್ ಆಲ್ರೆಡಿ 4 ಸೆಷನ್ಸ್ ಇದೆ. 4 ಅಂದ್ರೆ ಟೋಕಿಯೋ ಇದೆ ನೋಡಿ ಇಲ್ಲಿ, ಸಿಡ್ನಿ, ಟೋಕಿಯೋ, ಇವೆರಡು ಸೇರ್ಬಿಟ್ಟು ಏಷ್ಯಾ ಸೆಷನ್ ಅಂತ ಮಾಡ್ತೀವಿ ನಾವು. ಏಷ್ಯಾ ನಮ್ಮ ಇಂಡಿಯನ್ ಟ್ರೇಡರ್ಸ್, ಲಂಡನ್ ಅಂಡ್ ನ್ಯೂಯಾರ್ಕ್. ಇದು ಅಫಿಷಿಯಲಿ 4 ಇದೆ, ಬಟ್ ನಾವು ಹೇಳೋದು 3 ಅಷ್ಟೇ. ಮೇಜರ್ ಪೇರ್ಸ್ ಆರ್ ಮೋಸ್ಟ್ ಲಿಕ್ವಿಡ್ ಲೈಕ್ ಯೂರೋ USD, ಯೂರೋ ಕ್ಯಾಡ್, GBP USD, USD GBP, ಆ ಥರ. ಎಕ್ಸಾಟಿಕ್ ಪೇರ್ ಹ್ಯಾವ್ ಹೈಯರ್ ರಿಸ್ಕ್ ಬಿಕಾಸ್ ಎಕ್ಸಾಟಿಕ್ ಪೇರ್ಸ್ ಹ್ಯಾವ್ ಡೆವಲಪ್ ಆಗ್ತಿರೋ ಕಂಟ್ರಿನ ಕರೆನ್ಸಿ ಪೇರ್ಸ್ ಅಲ್ಲಿ ಇರೋದ್ರಿಂದ ದೇ ಹ್ಯಾವ್ ಹೈಯರ್ ರಿಸ್ಕ್. ಪ್ರೈಸಸ್ ಆರ್ ಕೋಟೆಡ್ ಇನ್ ಪೇರ್ಸ್, ಪ್ರಾಫಿಟ್ ಡಿಪೆಂಡ್ಸ್ ಆನ್ ಪಿಪ್ಸ್ ಅಂಡ್ ಮೂವ್ಮೆಂಟ್ ಅಂಡ್ ಲಾಟ್ಸ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು. Highest value occurs during London. Highest volatility means ಜಾಸ್ತಿ ಜನ ಟ್ರೇಡ್ ಮಾಡೋದು ಲಂಡನ್ ಅಂಡ್ ನ್ಯೂಯಾರ್ಕ್ ಓವರ್ಲ್ಯಾಪ್ ಮೀನ್ಸ್ 6:30 PM to 9:30 PM. Then I wait. Always trade during active sessions for better liquidity and tighter spread. means ಅದೇ ಹೇಳಿದ್ನಲ್ಲ, ನಾವು ನ್ಯೂಯಾರ್ಕ್ ಮತ್ತೆ ಲಂಡನ್ ಓವರ್ಲ್ಯಾಪ್ ಆದಾಗ ಟ್ರೇಡ್ ಮಾಡೋದು ಏನಾಗುತ್ತೆ ಅಂದ್ರೆ, ಆಕ್ಟಿವ್ ಸೆಷನ್ಸ್ ಮೀನ್ಸ್ ಡ್ಯೂರಿಂಗ್ ಆಕ್ಟಿವ್ ಅಂದ್ರೆ ಇವೆರಡು ಓವರ್ಲ್ಯಾಪ್ ಆದಾಗ ನಮಗೆ ಜಾಸ್ತಿ ಆಕ್ಟಿವಿಟಿ ಸಿಗೋದು. ಫಾರ್ ಬೆಟರ್ ಲಿಕ್ವಿಡಿಟಿ ಮೀನ್ಸ್ ಒಂದು ಲಿಕ್ವಿಡಿಟಿ ಸಿಗುತ್ತೆ, ಮೀನ್ಸ್ ಟೈಟರ್ ಸ್ಪ್ರೆಡ್ ಮೀನ್ಸ್ ಸ್ಪ್ರೆಡ್ ಅಂದ್ರೆ ಕಮಿಷನ್ ಕಡಿಮೆ ಆಗುತ್ತೆ, ಟೈಟರ್ ಅಂದ್ರೆ ಫುಲ್ ಸ್ಪ್ರೆಡ್. ಇವಾಗ 4 to 5 rupees ಇದ್ದು ಇವಾಗ 4 to 4.5 rupees, 4.2, 4 ಆ ತರ ಸ್ಪ್ರೆಡ್ ಕಡಿಮೆ ಆಗುತ್ತೆ. ಅವಾಗ ನಮಗೆ ಬ್ರೋಕರೇಜ್ ಕಡಿಮೆ ಆಗುತ್ತೆ, ಮತ್ತೆ ಕಮಿಷನ್ ಕಡಿಮೆ ಆಗುತ್ತೆ. ಫಾರೆಕ್ಸ್ ಆರ್ಡರ್ಸ್
lot size and leverage. ಫಾರೆಕ್ಸ್ ಆರ್ಡರ್ ಮೀನ್ಸ್ ಫಾರೆಕ್ಸ್ ಆರ್ಡರ್ಗೆ ಅನ್ನೋದಕ್ಕಿಂತ ಆರ್ಡರ್ ಅಂದ್ರೆ ಏನು ಅಂತ ನಾವು it is an instruction given to a broker to buy or sell a currency pair at a specific price or condition. It determines when, price and how a trade is executed. ಮೀನ್ಸ್ ಅಂದ್ರೆ ನಾವು ಬ್ರೋಕರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಇಲ್ಲಿ ಸೆಲ್ ಮಾಡಿ ಅಥವಾ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಅಥವಾ ಬೈ ಮಾಡಿ ಅಂತ. ಅದರಲ್ಲಿ ಟೈಪ್ಸ್ ಆಫ್ ಆರ್ಡರ್ ಅಂತ ಬಂದ್ರೆ ಮಾರ್ಕೆಟ್ ಆರ್ಡರ್ಸ್, ಲಿಮಿಟ್ ಆರ್ಡರ್, ಸ್ಟಾಪ್ ಆರ್ಡರ್, ಸ್ಟಾಪ್ ಲಾಸ್ ಆರ್ಡರ್, ಟೇಕ್ ಪ್ರಾಫಿಟ್, ಒನ್ ಕ್ಯಾನ್ಸಲ್ ದಿ ಅದರ್. ನಿಮಿಷ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನಿಮಗೆ. 15 rupees. ₹10. ₹5. 10, 5, 5, 15, 10, ₹5. ಅದು ಕರೆಂಟ್ ಪ್ರೈಸ್ ಇದು ಅನ್ಕೊಳ್ಳಿ. ಲೈಕ್ ರೈಟ್ ಇಟ್ ಡೌನ್. ಕರೆಂಟ್ ಪ್ರೈಸ್ ₹10. ಈಗ ನೀವು ಮಾರ್ಕೆಟ್ ಆರ್ಡರ್ ಕೊಟ್ರೆ ಇದು ಇಲ್ಲೇ ಬೈ ಅಥವಾ ಸೆಲ್ ಆಗ್ಬಿಡುತ್ತೆ ಮೀನ್ಸ್ ಕರೆಂಟ್ ಪ್ರೈಸ್ ಅಲ್ಲಿ. ಲಿಮಿಟ್ ಆರ್ಡರ್ ಅಂತ ಕೊಟ್ರೆ ಎಕ್ಸಿಕ್ಯೂಟ್ಸ್ ಓನ್ಲಿ ಅಟ್ ಹೈಯರ್ ಬೆಟರ್ ಪ್ರೈಸ್. ಮೀನ್ಸ್ ಬೆಟರ್ ಪ್ರೈಸ್ ಅಂದ್ರೆ ನಾವೇನು ಅರ್ಥ ಮಾಡ್ಕೊಬೇಕು ಅಂದ್ರೆ ಬೈ ಅಟ್ ಲೋ, ಸೆಲ್ ಅಟ್ ಹೈ. ಇವಾಗ ನಾವು ನಾರ್ಮಲ್ ಜನರಲಿ ಥಿಂಕ್ ಮಾಡೋದಾದ್ರೂ ಅಷ್ಟೇ, ನಾವು ಏನಾದ್ರು ಬೈ ಮಾಡಬೇಕು ಅಂದ್ರೆ ಕಡಿಮೆ ಇದ್ದಾಗ ಬೈ ಮಾಡಕ್ ನೋಡ್ತೀವಿ, ರೇಟ್ ಜಾಸ್ತಿ ಇದ್ದಾಗ ಸೆಲ್ ಮಾಡಕ್ ನೋಡ್ತೀವಿ. ಬಟ್ ಮೋಸ್ಟ್ ಆಫ್ ದೆಮ್ ಸೇಲ್ ಪ್ರೈಸ್ ಜಾಸ್ತಿ ಆಗ್ತಿದೆ ಅಂತ ಇನ್ನ ಬೈ ಮಾಡಕ್ ಹೋಗ್ತಾರೆ. ಇದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ. ಬಟ್ ದ ಮೈನ್ ಥಿಂಗ್ ಆಫ್ ಟ್ರೇಡಿಂಗ್ ಇಸ್ ಬೈ ಅಟ್ ಲೋವರ್ ಅಂಡ್ ಸೆಲ್ ಅಟ್ ಹೈಯರ್. ಈಗ ಲಿಮಿಟ್ ಆರ್ಡರ್ ಅಂದ್ರೆ ಮೀನ್ಸ್ ನಾವು ಬೈ ಮಾಡಬೇಕಾಗಿರೋದು ಲೋವರ್ ಅಲ್ಲಿ. ಮೀನ್ಸ್ ಕರೆಂಟ್ ಪ್ರೈಸ್ ₹10 ಇದ್ರೆ ಅದು ಆರ್ಡರ್ ತಗೊಳೋದು ಇಲ್ಲಿ 10 ಅಲ್ಲಿ ₹7 ಮೀನ್ಸ್ 10ಗಿಂತ ಏನ್ ಕಡಿಮೆ ಬರುತ್ತೋ ಅದರಲ್ಲಿ ಮಾತ್ರ ಆರ್ಡರ್ ತಗೊಳುತ್ತೆ ಅಷ್ಟೇ. ಲೋವರ್ ₹10ಗಿಂತ ಕಡಿಮೆ. ಮತ್ತೆ ಸೆಲ್ ಅಟ್ ಹೈಯರ್ ಮೀನ್ಸ್ ಕರೆಂಟ್ ಪ್ರೈಸ್ಗಿಂತ ಮೇಲ್ಗಡೆ ಮೀನ್ಸ್ 13, 14, 12 ಆ ಥರ ಪ್ರೈಸಸ್ ಅಲ್ಲಿ. ದೆನ್ ಆಯ್ತಾ. ಇಲ್ಲಿ ಸ್ಟಾಪ್ ಆರ್ಡರ್ ಮೀನ್ಸ್ ಇದರ ಆಪೋಸಿಟ್. ಲಿಮಿಟ್ ಆರ್ಡರ್ ಆಪೋಸಿಟ್ ಸ್ಟಾಪ್ ಆರ್ಡರ್ ಮೀನ್ಸ್ ಇವಾಗ ಎಕ್ಸಿಕ್ಯೂಟ್ ಒನ್ಸ್ ಪ್ರೈಸಸ್ ರೀಚಸ್ ಎ ಸ್ಪೆಸಿಫಿಕ್ ಟ್ರಿಗರ್ ಲೆವೆಲ್. ಮೀನ್ಸ್ ಒಂದು ಸ್ಪೆಸಿಫಿಕ್ ಟ್ರಿಗರ್ ಲೆವೆಲ್ನ ಪ್ರೈಸು ರೀಚ್ ಆಗಿದ ತಕ್ಷಣ ಇದು ಎಂಟ್ರಿ ಆಗ್ಬಿಡುತ್ತೆ, ಅಥವಾ ಎಂಟ್ರಿ ಅಥವಾ ಎಕ್ಸಿಟ್ ಆಗುತ್ತೆ. ಮೀನ್ಸ್ ಲೈಕ್ ಹೇಳ್ತೀನಿ, ಮೀನ್ಸ್ ನಾನು ಅವಾಗಲೇ ಹೇಳಿದ್ನಲ್ಲ ನಿಮ್ಗೇನೋ ಇಲ್ಲಿ ಮತ್ತೆ ಇಲ್ಲಿ ₹13 ಇದೆ ಅನ್ಕೊಳ್ಳಿ, ಮತ್ತೆ ಇದು ₹7 ಅಂದ್ಕೊಳ್ಳಿ. ಇವಾಗ ನಿಮಗೆ ಏನೋ ಇದು ₹13 ಏನೋ ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದ ತಕ್ಷಣ ಪ್ರೈಸ್ ಮೂವ್ಮೆಂಟ್ ಮೇಲ್ಗಡೆ ಕೊಡುತ್ತೆ ಅನ್ನಂಗಿದ್ರೆ ವಿ ಕ್ಯಾನ್ ಬೈ ಇಯರ್ ಅಥವಾ ₹7 ಇಲ್ಲಿ ಸಪೋರ್ಟ್ ಇದೆ. ಈ ಸಪೋರ್ಟ್ ಬ್ರೇಕ್ ಆಗಿದ ತಕ್ಷಣ ನಮಗೆ ಶಾರ್ಟ್ ಮಾಡ್ಬೋದು ಅನ್ನಿಸ್ದಾಗ ಅವಾಗ ₹3ಗೆ ನಾವು ಸೆಲ್ ಮಾಡ್ಕೊಬೋದು. ಮೀನ್ಸ್ ₹3 ಅಥವಾ ₹7 ಆಗಲಿ. ₹10 ಕರೆಂಟ್ ಪ್ರೈಸ್ ಇದೆ, ನಮಗೆ ₹7 ಹತ್ರ ಬಂದಿದ ತಕ್ಷಣ ಇನ್ನ ಕೆಳಗಡೆ ಹೋಗುತ್ತೆ ಅಂದಾಗ ನಾವು ಶಾರ್ಟ್ ಮಾಡ್ಬೋದು. ಮೀನ್ಸ್ ಲಿಮಿಟ್ ಆರ್ಡರ್ನ ಆಪೋಸಿಟ್ ಸ್ಟಾಪ್ ಆರ್ಡರ್. ಲೈಕ್ ಸ್ಟಾಪ್ ಲಾಸ್ ಮೀನ್ಸ್ ಇವಾಗ ಸ್ಟಾಪ್ ಲಾಸ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ₹10 ಅಲ್ಲಿ ಬೈ ಮಾಡಿರ್ತೀರಾ. ಅಕಸ್ಮಾತ್ ಅದೇನಾದ್ರೂ ₹8 ಬಂತು ಅಂದ್ರೆ ನೀವು ಟ್ರೇಡಿಂದ ಎಕ್ಸಿಟ್ ಆಗಬೇಕು. ಯಾಕಂದ್ರೆ ಅದು ಹಂಗೆ ಸ್ಟಾಪ್ ಲಾಸ್ ಸಿಕ್ಲಿಲ್ಲ ಅಂದ್ರೆ ನಮ್ಮ ಕ್ಯಾಪಿಟಲ್ ವೈಪೌಟ್ ಆಗುತ್ತೆ, ಇಲ್ಲಾಂದ್ರೆ ಲಾಸ್ ಜಾಸ್ತಿ ಆಗುತ್ತೆ. ನಮ್ಮ ಅನಾಲಿಸಿಸ್ ರಾಂಗ್ ಇದ್ರೆ ಬೇಗನೆ ನಾವು ಎಕ್ಸಿಟ್ ಆಗೋಕ್ಕೆ ನಾವು ಸ್ಟಾಪ್ ಲಾಸ್ನ ಯೂಸ್ ಮಾಡ್ತೀವಿ. ದೆನ್ ಟೇಕ್ ಪ್ರಾಫಿಟ್ ಅಂದ್ರೆ ನಾವು ಎಂಟ್ರಿ ತಗೊಂಡ್ಮೇಲೆ ಟ್ರೇಡ್ನ ನಮ್ದು ಒಂದು ಟಾರ್ಗೆಟ್ ಇರಬೇಕು. ಆ ಟಾರ್ಗೆಟಲ್ಲಿ ನಾವು ಟೇಕ್ ಪ್ರಾಫಿಟ್ನ ಇಕ್ತೀವಿ. ಇವಾಗ
ಲೈಕ್ 15 ರೂಪಾಯಿ, 10 ರೂಪಾಯಿ, 9 ರೂಪಾಯಿ. ಇಲ್ಲಿ ನೀವು ಎಂಟ್ರಿ ತಗೊಂಡಿದ್ರ ಇದು ನಿಮ್ಮ ಟಿ ಪಿ ಆಗುತ್ತೆ. ಎಸ್ ಎಲ್ ಅಂದರೆ ಇದೇ ನಿಮ್ಮ ಎಸ್ ಎಲ್ 9 ರೂಪಾಯಿ. ಎಸ್ ಎಲ್ ಯಾವತ್ತಿದ್ರು ನಾವು ಬೈ ಮಾಡ್ಬೇಕಾದ್ರೆ ಕರೆಂಟ್ ಪ್ರೈಸ್ಗಿಂತ ಕೆಳಗಡೆ ಇರಬೇಕು, ಸೆಲ್ ಮಾಡ್ಬೇಕಾದ್ರೆ ಕರೆಂಟ್ ಪ್ರೈಸ್ಗಿಂತ ಮೇಲೆ ಇರಬೇಕು. ಹಂಗೆ ಅಪೋಸಿಟ್ ಟಿ ಪಿ. ಬೈ ಮಾಡ್ಬೇಕಾದ್ರೆ ಟಿ ಪಿ ಯಾವತ್ತಿದ್ರು ಮೇಲೆ ಇರಬೇಕು, ಸೆಲ್ ಮಾಡ್ಬೇಕಾದ್ರೆ ಯಾವತ್ತಿದ್ರು ಕರೆಂಟ್ ಪ್ರೈಸ್ಗಿಂತ ಕೆಳಗಡೆ ಇರಬೇಕು. OCO ಆರ್ಡರ್ ಮೀನ್ಸ್ ಇವಾಗ 10 ರೂಪೀಸ್, 5 ರೂಪೀಸ್, 3 ರೂಪೀಸ್ ಅಂದ್ಕೊಳ್ಳಿ. ಒನ್ಸ್ ಕ್ಯಾನ್ಸಲ್ ದಿ ಅದರ್ ಮೀನ್ಸ್ ಇವಾಗ ಯಾವುದೋ ಎಕನಾಮಿಕ್ ರಿಲೀಸ್ ಡಾಟಾ ಇರುತ್ತೆ, ಅದು ರಿಲೀಸ್ ಆಗಿದ ತಕ್ಷಣ ಇವಾಗ CPI ಬರುತ್ತೆ, ಇಟ್ಸ್ ಗುಡ್ ಫಾರ್ ಕರೆನ್ಸಿ ಅಂದಾಗ ನಮ್ಗೆ ಏನು ಅನ್ಸುತ್ತೆ, ಇಲ್ಲಿ ನೀವು 5 ರೂಪಾಯಿ 10 ರೂಪಾಯಿ ನಡುವೆ ಇಲ್ಲಿ 8 ರೂಪಾಯಿಗೆ, ಸಾರಿ 8 ರೂಪಾಯಿ ಬೇಡ, 6 ರೂಪಾಯಿಗೆ ಒಂದು ಆರ್ಡ್ರ್ ಕೊಡ್ತೀರಾ, ಇಲ್ಲಿ 4 ರೂಪಾಯಿಗೆ ಒಂದು ಆರ್ಡ್ರ್ ಕೊಡ್ತೀರಾ. ಇಫ್ ಇಟ್ಸ್ ನೆಗೆಟಿವ್ ಮೀನ್ಸ್ ನ್ಯೂಸ್ ನೆಗೆಟಿವ್ ಇದ್ದಾಗ ಇದು ಟ್ರಿಗರ್ ಆಗುತ್ತೆ, ಸೆಲ್ ಆಗ್ಬಿಡುತ್ತೆ. ಅದು ಅಕಸ್ಮಾತ್ ಏನಾದ್ರು ಪಾಸಿಟಿವ್ ಇದ್ದಾಗ 6 ರೂಪೀಸ್ದು ಬೈ ಆರ್ಡರ್ ಕ್ಲಿಕ್ ಆಗುತ್ತೆ, ಅಥವಾ ನೆಗೆಟಿವ್ ಇದ್ದಾಗ ಸೆಲ್ ಆರ್ಡರ್ ಕ್ಲಿಕ್ ಆಗುತ್ತೆ. ಇವಾಗ ಒಂದು ಬೈ ಆರ್ಡರ್ ಕ್ಲಿಕ್ ಆಗಿದ ತಕ್ಷಣನೇ ಸೆಲ್ ಆರ್ಡರ್ ಅದರ ಕಡೆ ಆಟೋಮೆಟಿಕಲಿ ಅದು ಕ್ಯಾನ್ಸಲ್ ಆಗುತ್ತೆ. ನೋಡಿ, 2 ಲಿಂಕ್ಡ್ ಆರ್ಡರ್ಸ್ ಮೀನ್ಸ್ ಎರಡು ಕಡೆ ಲಿಂಕ್ ಕೊಡ್ತೀರಾ, ಯಾವ ಕಡೆನಾದ್ರೂ ಹೋಗೋದು ಅಂತ ಗೊತ್ತಿರಲ್ಲ ನಿಮಗೆ ನ್ಯೂಸ್ ಮೇಲೆ. ಅವಾಗ 2 ಲಿಂಕ್ಡ್ ಆರ್ಡರ್ಸ್ ಕೊಡ್ತೀರಾ, ವೇರ್ ಟ್ರಿಗರಿಂಗ್ ಒನ್ ಕ್ಯಾನ್ಸಲ್ಸ್ ದಿ ಅದರ್ ಮೀನ್ಸ್ ಬೈಕ್ ಗುಡ್ ಆಗಿ ಒಂದು ನ್ಯೂಸ್ ಗುಡ್ ಕರೆನ್ಸಿಗೆ ಒಂದು ಗುಡ್ ವೇನಲ್ಲಿ ಎಫೆಕ್ಟ್ ಮಾಡಿದ್ರೆ ಬೈ ಆರ್ಡರ್ ಕ್ಲಿಕ್ ಆಗುತ್ತೆ, ಸೆಲ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಅದೇ ವೇ ಆಪೋಸಿಟ್ ಅಲ್ಲಿ ಅಕಸ್ಮಾತ್ ಇಟ್ಸ್ ನೆಗೆಟಿವ್ ಫಾರ್ ಅವರ್ ಕರೆನ್ಸಿ, ದೆನ್ ಇಟ್ ವಿಲ್ ಟ್ರಿಗರ್ ಸೆಲ್ ಆರ್ಡರ್ ಅಂಡ್ ಇಟ್ ವಿಲ್ ಕ್ಯಾನ್ಸಲ್ ಬೈ ಆರ್ಡರ್, ಲೈಕ್ ದಟ್ ವೇ. ಏನಿಲ್ಲ, lot size defines the trading volume number of units of the base currency. ಮೀನ್ಸ್ ಇವಾಗ ನಾವು ಬೈ ಮಾಡಬೇಕು ಅಂದರೆ ನಾವು ಇಂಡಿಯನ್ ಮಾರ್ಕೆಟಲ್ಲಿ ಸ್ಟಾಕ್ಸ್ನ 1 ಸ್ಟಾಕ್ 2 ಸ್ಟಾಕ್ ಅಂತ ಬೈ ಮಾಡ್ತೀವಲ್ಲ, ಆ ಥರ ಬರಲ್ಲ. ಇಲ್ಲಿ ಯೂನಿಟ್ಸ್ ಮೀನ್ಸ್ ಲಾಟ್ಸ್ ಅಂತ ಹೇಳಿದಲ್ಲ, ಮೀನ್ಸ್ 1 lakh ಯೂನಿಟ್ಸ್ ಇಸ್ ಈಕ್ವಲ್ ಟು ಎಷ್ಟು ಲಾಟ್ ಅಂದರೆ 1 ಲಾಟ್, 1 ಲಾಟ್. ಮಿನಿ ಲಾಟ್ ಅಂದರೆ 0.1 ಲಾಟ್, ಮೈಕ್ರೋ ಲಾಟ್ ಅಂದರೆ 0.01 ಲಾಟ್, ನ್ಯಾನೋ ಲಾಟ್ ಅಂದರೆ 0.001 ಲಾಟ್. ಆಲ್ಮೋಸ್ಟ್ ಅಲ್ಲೂ ಎಲ್ಲ ಬ್ರೋಕರ್ಸು ಇಷ್ಟು ಮಾತ್ರ ಕೊಡ್ತಾರೆ ಅಷ್ಟೇ. ಲೈಕ್ ಈ 3 ಲಾಟ್ ಎಲ್ಲದರಲ್ಲೂ ಅವೈಲೇಬಲ್ ಇರುತ್ತೆ, ಎಲ್ಲೋ ಕೆಲವೊಬ್ರು ಮಾತ್ರ ನ್ಯಾನೋ ಲಾಟ್ ಕೊಡ್ತಾರೆ. ಲಾಟ್ ಸೈಜ್ ಅಂದ್ರೆ ಏನು ಅಂದ್ರೆ, ಎಕ್ಸಾಂಪಲ್ ನೀವು ಒಂದು ಮಿನಿ ಲಾಟ್ನ ಬೈ ಮಾಡ್ತೀರಾ ಅನ್ಕೊಂಡು EURUSD ಬೈ ಮಾಡಿದಾಗ ಅದು 50 ಪಿಪ್ಸ್ ಮೇಲೆ ಹೋಗುತ್ತೆ. ಪಿಪ್ಸ್ ಅಂದರೆ ನಾನು ನೆಕ್ಸ್ಟ್ ಹೇಳ್ತೀನಿ, ಮೀನ್ಸ್ ಇದು ಆಲ್ರೆಡಿ ಕವರ್ ಆಗಿದೆ. ಪಿಪ್ಸ್ ಆಲ್ರೆಡಿ ಕವರ್ ಆಗಿದೆಯಲ್ಲ, ಪಿಪ್ಸ್ ಕವರ್ ಆಗಿರೋದ್ರಿಂದ ಪಿಪ್ಸ್ ನಾನಲ್ಲಿ ಒಂದು ಟ್ರೇಡಿಂಗು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮಗೆ ತೋರಿಸೋದಲ್ಲ ಪಿಪ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು. ಅದು ಪಿಪ್ಸ್ ಅಂದರೆ ಅದು ಮೀನ್ಸ್ ಇಟ್ಸ್ ಆ್ಯನ್ ಕರೆನ್ಸಿ ವ್ಯಾಲ್ಯೂ, ಮೀನ್ಸ್ ಲೈಕ್ ಅವರ್ ಇಂಡಿಯನ್ ಕರೆನ್ಸಿ ಪೈಸೆ ಹೆಂಗಿದೆಯಲ್ಲ ಆ ಥರ ನಾವು ಕರೆನ್ಸಿ ಫಾರೆಕ್ಸ್ ಮಾರ್ಕೆಟಲ್ಲಿ ಪಿಪ್ಸ್ ಮೂಲಕ ನಾವು ವಿ ಕ್ಯಾನ್ ಮೆಜರ್ ಇಟ್. ಪಿಪ್ಸ್ 50 ಪಿಪ್ಸ್ ಮೇಲೆ ಹೋಗುತ್ತೆ, ನೀವು ಬೈ ಮಾಡಿರೋದು ಮಿನಿ ಲಾಟ್. ಮಿನಿ ಲಾಟಿಗೆ ಬನ್ನಿ. ಮೀನ್ಸ್ ಅಪ್ರಾಕ್ಸಿಮೇಟ್ಲಿ $1 ಪರ್ 1 ಪಿಪ್, 50 ಇಂಟು $1, $50 ಮೀನ್ಸ್ ಇವಾಗ ನೀವು ಸ್ಟ್ಯಾಂಡರ್ಡ್ ಲಾಟ್ನ ಬೈ ಮಾಡಿರ್ತೀರಾ. ಇಫ್ ಇಟ್ಸ್ ಅಪ್ $1 ಯು ವಿಲ್ ಗೇನ್ $10. ಮೀನ್ಸ್ ಇಲ್ಲಿ ಅಕಸ್ಮಾತ್ ನೀವೇನಾದರೂ ಮಿನಿ ಲಾಟ್ ಬದಲು ಸ್ಟ್ಯಾಂಡರ್ಡ್ ಲಾಟ್ನ ಬೈ ಮಾಡಿದರೆ 50 ಇಂಟು 10, ಇಲ್ಲಿ ನಿಮ್ಗೆ ಇವಾಗ ಎಷ್ಟಾಗ್ತಿತ್ತು, $500 ಪ್ರಾಫಿಟ್ ಆಗ್ತಿತ್ತು. ಅದೇ ಥರ ಇಲ್ಲಿ ಮಿನಿ ಲಾಟ್ ಅಲ್ಲಿ ಎಕ್ಸಾಂಪಲ್ ಇದೆ. ಮೈಕ್ರೋ ಲಾಟ್ ಮೀನ್ಸ್ ಇಲ್ಲಿ 50 ಪಿಪ್ಸ್ಗೆ ಏನಾಯಿತು, 0.10 ಮೀನ್ಸ್ ಲೆಟ್ಸ್ ಕ್ಯಾಲ್ಕುಲೇಟ್ ದಿಸ್. 0.10 ಮೀನ್ಸ್ 0.10 ಇಂಟು ನಮಗೆ ಪಿಪ್ಸ್ ಮೂಮೆಂಟ್ ಎಷ್ಟು ಹೇಳಿ ಕೊಟ್ಟಿರೋದು, ಅದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದನ್ನ, ನಮ್ಮ ಪ್ರಾಫಿಟ್ನ ನಾವು ಅವಾಗಲೇ ಹೇಳಿದಾಗೆ ಯಾವುದರ ಬೇಸಿಸಲ್ಲಿ ನಾವು ಮಾಡೋದು ಅಂದರೆ
ಇಟ್ಸ್ ಆನ್ ದಿ ಬೇಸಿಸ್ ಆಫ್ ಪಿಪ್ಸ್ ಅಂಡ್ ಲಾಟ್ ಸೈಜ್ ಮೇಲೆ ನಾವು ನಮ್ಮ ಪ್ರಾಫಿಟ್ನ ಡಿಸೈಡ್ ಮಾಡ್ತೀವಿ. ಅಕಸ್ಮಾತ್ ನಾವು ಏನಾದ್ರು ಮೈಕ್ರೋ ಲಾಟ್ನ ಬೈ ಮಾಡಿ 50 ಪಿಪ್ಸ್ ಮೇಲೆ ಹೋಗಿದ್ರೆ 50 ಪಿಪ್ಸ್ ಇಂಟು 0.10 ಮಾಡಿದಾಗ ನಮಗೆ ಬರೀ $5 ಪ್ರಾಫಿಟ್ ಆಗ್ತಿತ್ತು. ನ್ಯಾನೋ ಲಾಟ್ ಮಾಡಿದಾಗ ಓನ್ಲಿ $0.5 ಪ್ರಾಫಿಟ್ ಆಗ್ತಿತ್ತು. 0.01 ಇಂಟು 50 ಮಾಡಿದಾಗ ನಮಗೆ ಬರೋದು $0.5 ಬರುತ್ತೆ ಅಷ್ಟೇ. ಈ ಥರ ನಾವು ಲಾಟ್ ಸೈಜ್ನ ಡಿಸೈಡ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಲಿವರೇಜ್ ಅಲೌಸ್ traders to control large position with a small amount of capital expressed as a ratio 1:10, 1:50, 1:100, etc. Example, account balance $100,000 with 1:100 leverage allows position of $1 lakh. Margin required is equal to trade size divided by leverage for a dollar. 1,000 trade with $1,000, $10,000 with trade with 1:100 leverage. Margin used is $100. ಮೀನ್ಸ್ ಇವಾಗ ಈ $100 ಹೆಂಗ್ ಬಂತು ಅಂದ್ರೆ ನಿಮ್ಮ ಹತ್ರ ಟ್ರೇಡ್ ಸೈಜ್ನ ನಿಮ್ಗೆ ಅದು ಒಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಥವಾ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳ್ಬೇಕು ಅಂದ್ರೆ ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ಮಾರ್ಜಿನ್ ರಿಕ್ವೈರ್ಡ್ ಮೀನ್ಸ್ ಇವಾಗ ಇದು ಬರಂಗ್ ಲಾಸ್ಟ್ ಮಾಡ್ತೀನಿ. ಮಾರ್ಜಿನ್ ರಿಕ್ವೈರ್ಡ್ $100 ಬರುತ್ತಲ್ಲ ಆ ಥರ. ಇವಾಗ ನಿಮ್ಮ ಹತ್ರ ಯು ಹ್ಯಾವ್ ಓನ್ಲಿ ₹10 and X stock price is also ₹10, but you want to buy 5 stocks, but you have only ₹10, but your stock price is 10 and you want to buy 5 stocks. ನಾವು ಬೈ ಮಾಡಬೇಕು ಅಂದ್ರೆ ಇವಾಗ 10 into 5 ಮಾಡಿದಾಗ ₹50 ಆಗುತ್ತೆ. ಬಟ್ ನಮ್ಮ ಹತ್ರ ಇರೋದು ₹10 ಮೀನ್ಸ್ ಇನ್ನು ನಮಗೆ ₹40 ಶಾರ್ಟೇಜ್ ಇದೆ. ಅವಾಗ ಏನು ಮಾಡ್ಬೋದು ಅಂದರೆ ವಿ ಕ್ಯಾನ್ ಬಾರೋ ದಿ ಮನಿ ಫ್ರಮ್ ಬ್ರೋಕರ್. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ನೀವು ಬಾರೋ ಮಾಡ್ತೀರಾ, ನಿಮ್ಮ ಹತ್ರ ₹10 ಇದೆ, ಅವ್ರ ಹತ್ರ ₹40 ಹತ್ರ ನೀವು ಬಾರೋ ಮೀನ್ಸ್ ಇವಾಗ ಇದು 1:4 ಆಗುತ್ತೆ. ಇಲ್ಲಿ 1:1000 ಕೊಟ್ಟಿದ್ರಲ್ಲ ಆ ಥರ 1:4. ಅದಾದಾಗ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಮಾರ್ಜಿನ್ ಎಷ್ಟು $100. ನಮ್ಮ ಹತ್ರ ಇರೋದು ₹1. ಮಾರ್ಜಿನ್ ಇಲ್ಲಿ ಬರೋದು ಮೀನ್ಸ್ ಮಾರ್ಜಿನ್ ನಮ್ಮದು ₹10. ಇಷ್ಟರ ಮೇಲ್ಗಡೆ ನಮಗೆ ಲಾಸ್ ಆಗಿದ ತಕ್ಷಣ ದೇ ವಿಲ್ ಕ್ಲೋಸ್ ಅವರ್ ಟ್ರೇಡ್. ಮಾರ್ಜಿನ್ ಅಂದರೆ ಇದು ಮಾರ್ಜಿನ್ ಇಸ್ ಈಕ್ವಲ್ ಟು $100 ಅಂತ ಕೊಟ್ಟಿರಲ್ಲ ಆ ಥರ. ಇಲ್ಲಿ ಮಾರ್ಜಿನ್ ಅಂದರೆ $10. ಇದು ಬ್ರೋಕರ್ ಕೊಟ್ಟಿರೋ ಅಮೌಂಟು. ಇದನ್ನ ಯಾವ ಥರ ನೀವು ಹೇಳ್ತೀರಾ, ಅವ್ರಿಗೆ ನಾವು ಮತ್ತೆ ವಾಪಸ್ ಕೊಡಬೇಕಾ ಅಂತ ಆ ಥರ ಡೌಟ್ಸ್ ಬರುತ್ತೆ ನಿಮಗೆ. ಆ ಥರ ಅವ್ರೇನು ನಾವು ಸಣ್ಣ ರಿಟೇಲರ್ಸ್ ಯೋಚನೆ ಮಾಡ್ಬೇಕಾರೆ ಅವರು ಕ್ರೋಸ್ ಟುಗೆದರ್ನ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಯಾವ ಥರ ಯೋಚನೆ ಮಾಡ್ಬಿಡಿ ಹೇಳಿ. ಇವಾಗ ನಾನು ಹೇಳ್ದಾಗೆ ನೀವು ₹50 ಬೈ ಮಾಡಿದ್ದೀರಾ, ಅದರಲ್ಲಿ ₹10 ನಿಮ್ಮದು, ದೆನ್ ₹40 ಅವ್ರದ್ದು. ಈಗ ನಿಮಗೆ ಏನೋ ನಿಮ್ಮ ಅನಾಲಿಸಿಸ್ ರಾಂಗ್ ಆಗ್ಬಿಟ್ಟು ಅದು ಪ್ರೈಸ್ ಕೆಳಗಡೆ ಬರುತ್ತೆ ಅಂದ್ಕೊಳ್ಳಿ. ಅಕಸ್ಮಾತ್ ಅದು ಒಂದು ಸ್ಟಾಕು ₹2 ಮೈನಸ್ ಆಯಿತು ಅಂದ್ಕೊಳ್ಳಿ. ಅವಾಗ ಎಷ್ಟಾಗುತ್ತೆ? 2 into 5 ಸ್ಟಾಕ್ ಎಲ್ಲ ಬೈ ಮಾಡಿ ನೀವು ₹10 ಆಗೋಯ್ತು. ಮೀನ್ಸ್ ₹10 ಲಾಸ್ ಆಗುತ್ತೆ. ಮೀನ್ಸ್ ಇವಾಗ ನಿಮ್ಮ ಹತ್ರ ಇದ್ದಿದ್ದು ಕ್ಯಾಪಿಟಲ್ ₹10, ಅವ್ರು ಕೊಟ್ಟಿದ್ದು 40 ಇಸ್ ಈಕ್ವಲ್ ಟು 50 ಮಾಡಿಬಿಟ್ಟು ನೀವು ಬೈ ಮಾಡಿದ್ರಿ. ಬಟ್ ಇವಾಗ ₹2 ಕಡಿಮೆ ₹8 ಬಂದಿದ ತಕ್ಷಣ ಅದು ₹10 ಇಲ್ದಿದ್ದು ₹2 ಲಾಸ್ ಆಯಿತು. ಇಂಟು 5 ಸ್ಟಾಕು ₹10 ಆಯಿತು. ಮೀನ್ಸ್ ನಿಮ್ಮ ಫುಲ್ ಕ್ಯಾಪಿಟಲ್ ಲಾಸ್ ಆಗ್ಬಿಡ್ತು. ಅವಾಗ ಅವ್ರು ಏನು ಮಾಡ್ತಾರೆ, ನೀವೇನು ಮಾಡ್ತೀರಾ, ಎಲ್ಲ ಲಾಸ್ ಆದರೂ ನಾವು ಅವ್ರಿಗೆ ಕೊಡಬೇಕಾಗುತ್ತೆ ಹಂಗಲ್ಲ. ಅವ್ರು ಬುದ್ಧಿವಂತರು. ₹10 ಲಾಸ್ ಆಗಿದ ತಕ್ಷಣ ದೇ ವಿಲ್ ಕ್ಲೋಸ್ ಆಫ್ ಅವರ್ ಪೊಸಿಷನ್. ಮೀನ್ಸ್ ಈ ₹40 ಅವ್ರು ಯಾವುದೇ ಥರ ಎಫೆಕ್ಟ್ ಆಗಕ್ಕೆ ಬಿಡಲ್ಲ. ನೀವು ಸ್ಟಾಪ್ ಲಾಸ್ ಸಿಗದಿರೋ ಕೂಡ ಅವರೇ ಕ್ಲೋಸ್ ಮಾಡಿಬಿಡ್ತಾರೆ ನಮ್ಮ ಟ್ರೇಡ್ನ. ನಮ್ಮ ಮಾರ್ಜಿನ್ ಏನಾದರೂ ಅದು ರೀಚ್ ಆಗಿಬಿಡ್ತು ಅಂದರೆ ಆ ಥರ ನಾವೇನು ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಾಗಿಲ್ಲ. ಅದು ಈ ಥರ ವರ್ಕ್ ಆಗುತ್ತೆ. ಮಾರ್ಜಿನ್ ಏನಾದರೂ ಕಡಿಮೆ ಆಗಿದ ತಕ್ಷಣ ದೇ ವಿಲ್ ಕ್ಲೋಸ್ ಅವರ್ ಟ್ರೇಡ್. Risk management tips. Risk only 1 or 2% total capital per trade. Means if you are a beginner and still backtesting, just go with 0.5%. Intermediate go with 1%, and the experts will go with 1%.
ಇಟ್ಸ್ ಆಲ್ ಇದು ಕೂಡ ಯಾವ ಬೇಸಿಸ್ ಅಲ್ಲಿ ಡಿಸೈಡ್ ಆಗುತ್ತೆ ಅಂದ್ರೆ ನಮ್ಮ ಎ ಪ್ಲಸ್ ಸೆಟಪ್ಸ್ ಅದ್ರ ಮೇಲೆ ಕೂಡ ಎ ಪ್ಲಸ್ ಹತ್ರ ಇದ್ರೆ ಒಬ್ಬೊಬ್ಬರು 2-3% ವರೆಗೂ ಟ್ರೇಡ್ ತಗೊಂತಾರೆ. ಬಟ್ ಆಸ್ ಎ ಬಿಗಿನರ್ ನಿಮ್ಮ ಹತ್ರ ಎ ಪ್ಲಸ್ ಸೆಟಪ್ ಇದ್ರು ಕೂಡ 0.5% ಮೇಲೆ ಹೋಗಿ, ಯಾಕೆಂದ್ರೆ ಸ್ಟಿಲ್ ಬ್ಯಾಕ್ ಟೆಸ್ಟಿಂಗ್ ಅಲ್ಲ. ಅದರಿಂದ ಆಲ್ವೇಸ್ ಯೂಸ್ ಸ್ಟಾಪ್ ಲಾಸ್ ಅಂಡ್ ಟೇಕ್ ಪ್ರಾಫಿಟ್ ಆರ್ಡರ್. ಸ್ಟಾಪ್ ಲಾಸ್ ಹೇಗೆಂದ್ರೆ ಹೇಳಿದ್ನಲ್ಲ ಅವಾಗ, ಪ್ರೊಟೆಕ್ಷನ್ ಇಟ್ಸ್ ಲೈಕ್ ಗಾರ್ಡಿಯನ್. ಇದು ಯಾವಾಗಲೂ ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇದನ್ನ ಇಕ್ಕೋ ಯಾವತ್ತು ಕೂಡ ನಾವು ಮರಿಬಾರ್ದು. ಮರ್ತ್ರೆ ಏನೂ ಆಗಲ್ಲ, ಕ್ಯಾಪಿಟಲ್ ವೈಪೌಟ್ ಆಗುತ್ತೆ, ಮತ್ತೆ ಕೂತ್ಕೊಬೇಕು, ಮತ್ತೆ ಕಷ್ಟಪಡಬೇಕು, ಮತ್ತೆ ಕ್ಯಾಪಿಟಲ್ ಹೊಂದಿಸ್ಬೇಕಷ್ಟೇ. ಅವಾಯ್ಡ್ ಲಿವರೇಜ್ ಗ್ರೇಟರ್ ದೆನ್ 1:100 ಫಾರ್ ಬಿಗಿನರ್ಸ್. 1:100 ಫಾರ್ ಬಿಗಿನರ್ಸ್ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಆಲ್ ಒಬ್ಬ ಡಿಸಿಪ್ಲಿನ್ ಟ್ರೇಡರ್ ಯೂಸ್ ಮಾಡೋದಿದೆ. ಬಟ್ ಎ ಪ್ಲಸ್ ಸೆಟಪ್ ಅಥವಾ ಹೆವಿ ರಿಸ್ಕ್ ತಗೊಳೋರು 1:2000 1:1000 ಈ ಥರ ಎಲ್ಲ ಹೋಗ್ತಾರೆ. ಬಟ್ ನಾರ್ಮಲಿ ಟ್ರೇಡ್ ಮಾಡೋದೆಲ್ಲ 1:100 ಫಾರ್ ಬಿಗಿನರ್ಸ್. ಫೋಕಸ್ ಆನ್ ಕನ್ಸಿಸ್ಟೆನ್ಸ್ ಆನ್ ಸ್ಮಾಲ್ ಗೇನ್ಸ್ ರಾದರ್ ದನ್ ಲಾರ್ಜ್ ರಿಸ್ಕ್ ಟ್ರೇಡ್ಸ್. ಇದು ನಿಂಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳ್ತೀನಿ ಅಂದರೆ, ಟ್ರೇಡಿಂಗ್ ಅನ್ನೋದನ್ನ ನೀವು ಯಾವ ಥರ ಅರ್ಥ ಮಾಡ್ಕೊಬೇಕು ಅಂದರೆ, ನಾನು 10K ಮಾಡಿದೆ ಮೀನ್ಸ್ ವೆಯ್ಟ್ ಇದನ್ನು ಹೇಳ್ತಿದ್ದೀರಾ, ಫೋಕಸ್ ಆನ್ ಕನ್ಸಿಸ್ಟೆನ್ಸ್ ಸ್ಮಾಲ್ ಗೇನ್ಸ್ ರಾದರ್ ದನ್ ಲಾರ್ಜ್ ರಿಸ್ಕಿ ಟ್ರೇಡ್ಸ್. ಇವಾಗ ನಾವು ಕನ್ಸಿಸ್ಟೆನ್ಸಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಮೀನ್ಸ್ ಒಂದೇ ಸಲ 100 ಹೊಡೆಯೋದು, ಕ್ರಿಕೆಟಲ್ಲಿ 100 ಹೊಡೆಯೋದು, ಯಾವಾಗಲೂ ಒಂದ್ಸಲ 100 ಹೊಡಿತಾನೆ, ಅವ್ನು ರಿಸ್ಕಿ. ನೆಕ್ಸ್ಟ್ ಮ್ಯಾಚಲ್ಲಿ ಜಸ್ಟ್ 0ಗೆ ಔಟ್ ಆಗ್ಬೋದು, ನೆಕ್ಸ್ಟ್ 1ಗೆ ಔಟ್ ಆಗ್ಬೋದು, ನೆಕ್ಸ್ಟ್ 2ಗೆ ಔಟ್ ಆಗ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಇರೋರು ಏನು ಮಾಡ್ತಾನೆ, ಅವ್ನು 50ನೇ ಹೊಡಿಲಿ ಅಥವಾ 30 ಹೊಡಿಲಿ, 40 ಹೊಡಿಲಿ, 60 ಹೊಡಿಲಿ, 70 ಹೊಡಿಲಿ, ಇವನು ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾನೆ. ಅರ್ಥ ಆಯ್ತಾ? ಇವನೊಬ್ಬ ಒಂದೇ ಒಂದು ಟ್ರೇಡಲ್ಲಿ ನನಗೆ ಬಂದ್ಬಿಡುತ್ತೆ ಅಂತ ಹೋಗ್ಬಿಟ್ರೆ ಒಂದ್ರಲ್ಲೇನೋ ಮಾಡ್ಬೋದು, ಬಟ್ ನೆಕ್ಸ್ಟ್ ಮ್ಯಾಚಲ್ಲಿ ಆಡ್ಬೇಕಾದ್ರೆ ಇನ್ನೆಲ್ಲದಲ್ಲೂ ಈಸ್ ಫೇಲ್. ಅದೇ ಥರ ನೀವು ಒಂದಲ್ಲಿ ಪ್ರಾಫಿಟ್ ಮಾಡಿಬಿಟ್ಟು ಇನ್ನಿದ್ದೆಲ್ಲ ಒಂದು ಟ್ರೇಡ್ ಪ್ರಾಫಿಟ್ನ ಎಲ್ಲಾನು ಒಂದೇ ಸಲ ಕಳ್ಕೊಂಡ್ಬಿಡ್ತೀರಾ ನೀವು. ಅದು ಮತ್ತೆ ಇನ್ನೊಂದು ವರ್ಡಲ್ಲಿ ಹೇಳ್ಬೇಕು ಅಂದರೆ, ನಾವು ನಮ್ಮ ಪ್ರಾಫಿಟ್ನ ಯಾವತ್ತೇ ಆಗಲಿ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಟ್ರೇಡರ್ನ ಬಂದು ಕೇಳಿದಾಗ ನಾವು ಯಾವತ್ತೂ ನಮ್ಮ ಡಾಲರ್ಸಲ್ಲಿ ಯಾವತ್ತೂ ಹೇಳ್ಬಾರ್ದು, ಇಲ್ಲ ಪಿಪ್ಸಲ್ಲಿ ಹೇಳಬೇಕು, ಇಲ್ಲ ಪರ್ಸೆಂಟಲ್ಲಿ ಹೇಳ್ಬೇಕು. ಇವಾಗ ನನ್ನ ಯಾರಾದರೂ ಬಂದು ಕೇಳಿದ್ರೆ ನೀನು ಎಷ್ಟು ಪರ್ಸೆಂಟ್ ಮಾಡ್ತೀಯ ಅಂದರೆ, ನಾನು ಫುಲ್ 2 years ಆಫ್ ಎಕ್ಸ್ಪೀರಿಯನ್ಸ್, ಐ ವಿಲ್ ಮೇಡ್ ಅರೌಂಡ್ 10%. ದಟ್ಸ್ ಇಟ್. ಐ ಆಮ್ ನಾಟ್ ಟೆಲಿಂಗ್ 20, 30, 40. Experts will make 20%, 40%. ದೇ ಆರ್ ಜಸ್ಟ್ ಲೈಕ್ ಗಾಡ್ಸ್ ಅನ್ಕೊಂಡ್ಬಿಡ್ಬೇಕು ಅವ್ರನ್ನ. ದೇವ್ರ ಕೈಲಿ ಕೂಡ ಆಗಲ್ಲ, ಬಟ್ ಅವ್ರು ಹೇಳ್ತಾರೆ ಎಲ್ಲ ಅದೇ ದೇ ವಾಂಟ್ ಜಸ್ಟ್ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ. ನಾವು ಪ್ರಾಫಿಟ್ನ ಯಾವತ್ತೇ ಆಗಲಿ ನಾವು ಡಾಲರ್ಸಲ್ಲಿ ಮೆಜರ್ ಮಾಡೋಕ್ಕೆ ಹೋಗ್ಬಾರ್ದು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಪರ್ಸೆಂಟೇಜಲ್ಲಿ ನೀವು ಯಾವತ್ತು ಪರ್ಸೆಂಟೇಜ್ ಇಸ್ ಗ್ರೇಟರ್ ದೆನ್ ಡಾಲರ್ ಅಂತ ಅರ್ಥ ಮಾಡ್ಕೊತೀರ, ಅವತ್ತು ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಕಲ್ತಂಗೆ. ನೀವು ಮಾರ್ಕೆಟ್ ಆರ್ಡರ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಮಾರ್ಕೆಟ್ ಆರ್ಡರ್ ಅಂದರೆ ಏನಂತ ಗೊತ್ತು. ಲಿಮಿಟ್ ಆರ್ಡರ್ ಬೆಟರ್ ಪ್ರೈಸಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟಾಪ್ ಲಾಸ್ ಪ್ರೊಟೆಕ್ಟ್ಸ್ ಫ್ರಮ್ ಲಾಸಸ್ ಆಟೋಮೆಟಿಕಲಿ. ಟೇಕ್ ಪ್ರಾಫಿಟ್ ಲಾಕ್ಸ್ ಇನ್ ಅಂದರೆ ನಮ್ಮ ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ವಿ ವಿಲ್ ಎಕ್ಸಿಟ್ ಅವರ್ ಟ್ರೇಡ್. ಸ್ಟ್ಯಾಂಡರ್ಡ್ ಲಾಟ್ ಈಸ್ ಈಕ್ವಲ್ ಟು 1 lakh ಯೂನಿಟ್ಸ್ ಮೀನ್ಸ್ ಈಸ್ ಈಕ್ವಲ್ ಟು $10 per pip. ಅಂದರೆ ಮೀನ್ಸ್ 50 pips ಮೇಲೆ ಹೋಯ್ತು ಅಂದರೆ ಇಂಟು $10 ಮೀನ್ಸ್ $50 you will get profit. Leverage 1:100, $1 controls exposure of ಮೀನ್ಸ್ ಅದೇ ಹೇಳಿದ್ನಲ್ಲ, ನಿಮ್ಮ ಹತ್ರ $1 ಇತ್ತು ಅಂದರೆ ದೇ ವಿಲ್ ಗಿವ್ $100, ದೇ ವಿಲ್ ಗಿವ್ $1,000, $2,000 ಲೈಕ್ ದಟ್ ವೇ. ಮೀನ್ಸ್ ಅವಾಗ 1:2000 ಆಗುತ್ತೆ. ಆ ಥರ ಆಲ್ವೇಸ್ ಮ್ಯಾನೇಜ್ ರಿಸ್ಕ್ ಆ್ಯಂಡ್ ಯೂಸ್ ಪ್ರಾಪರ್ ಮ್ಯಾನೇಜ್ಮೆಂಟ್. ರಿಸ್ಕ್ ಅಂತ ಬರೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸೈಕಾಲಜಿ ಆ್ಯಂಡ್ ರಿಸ್ಕ್ ಅನ್ನೋದೇ ನಮ್ಮ ಟ್ರೇಡಿಂಗಲ್ಲಿ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡೋದು. ಎಷ್ಟು ನಾನು ಮಾಡಿದ ಒಂದು ಒಳ್ಳೆ ಕೆಲಸ ಏನು ಅಂದರೆ, ನನ್ನ ಟ್ರೇಡಿಂಗ್ ಜರ್ನಿಯಲ್ಲಿ ರಿಸ್ಕ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ನ ಬೇಗ ಕಲ್ತ್ಬಿಟ್ಟೆ.
ಮೀನ್ಸ್ ಎಷ್ಟೋ ಜನ ಟ್ರೇಡರ್ಸ್ ನಮ್ಗಿಂತ ಹೆವಿ ನಾಲೆಡ್ಜ್ ಇರುತ್ತೆ ಆ್ಯಂಡ್ ಅವ್ರ ಹತ್ರ ಒಳ್ಳೊಳ್ಳೆ ಸೆಟಪ್ಸ್ ಇರುತ್ತೆ, ಬಟ್ ಆದರೂ ಅವ್ರು ಕೂಡ ದೇ ವಿಲ್ ಸ್ಟಿಲ್ ಗೆಟ್ failed in our trading journey because they don't know how to manage their risk and as per their capital, and they don't know how to manage money. ನಾವು ಟ್ರೇಡಿಂಗ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಸ್ಟ್ರಾಟಜಿಸ್ನ ನಾವು ಫೋಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ವಿ ಹ್ಯಾವ್ ಟು ಲರ್ನ್ ಫಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಒಂದು ದೊಡ್ಡ ಫ್ಯಾಕ್ಟರ್ ಆಗಿರುತ್ತೆ ನಮ್ಮ ಟ್ರೇಡಿಂಗಲ್ಲಿ. ಅದರಿಂದ ನೀವೆಲ್ಲರೂ ಅದನ್ನು ಕಲಿಯಕ್ಕೆ ತಿಳ್ಕೊಳ್ಳಿ. ಮೀನ್ಸ್ ಆಮೇಲೆ ಹೋಗಿವಂತೆ ನೀವು ಅಷ್ಟು ದುಡ್ಡು ತಂದು ಬಂದು ಇಷ್ಟು ದುಡ್ಡು ತಂದೆ ಎಲ್ಲ ಕಳ್ಕೊಂಡೆ ಅನ್ನೋದೆಲ್ಲ ಯಾಕೆ ಎಲ್ಲ ಈ ರಿಸ್ಕ್ ಅನ್ನೋದಿದೆಯಲ್ಲ, ಇಟ್ಸ್ ಪ್ಲೇಸ್ ಆ್ಯಂಡ್ ಮೇಜರ್ ರೋಲ್ ಇನ್ ಅವರ್ ಟ್ರೇಡಿಂಗ್ ಜರ್ನಿ. ರಿಸ್ಕ್ ಮ್ಯಾನೇಜ್ಮೆಂಟ್ನ ಕಲೀರಿ. ನಾವು ಅಪ್ ಟು ಡೇಟ್ ಎಲ್ಲ ಹಾಕ್ತೀವಿ ಯೂಟ್ಯೂಬಲ್ಲಿ. ಮೀನ್ಸ್ ರಿಸ್ಕ್ ಅಂದರೆ ಯಾವ ಥರ ರಿಸ್ಕ್ನ ನಾವು ಮೇಂಟೈನ್ ಮಾಡಬೇಕು, 1% ಮಾಡಬೇಕು, 2% ಮಾಡಬೇಕು, ಅದನ್ನು ಯಾವ ಥರ ನಾವು ಲಾಟ್ ಸೈಜ್ ಮೇಲೆ ಡಿಪೆಂಡ್ ಮಾಡಬೇಕು. ಎಷ್ಟೋ ಜನ ಕತ್ ಕೂಡ ಗೊತ್ತಿಲ್ಲ. ಟ್ರೇಡಿಂಗ್ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಕೂಡ ಕೆಲವರು ಮಾಡ್ತಾರೆ, ಬಟ್ ದೇ ಡೋಂಟ್ ನೋ ಹೌ ಟು ರಿಸ್ಕ್ ದೇರ್ ಮನಿ ಆ್ಯಸ್ ಪರ್ ದೇರ್ ಲಾಟ್ ಸೈಜ್ ಆರ್ ಆ್ಯಸ್ ಪರ್ ದೇರ್ ಪರ್ಸೆಂಟೇಜ್ ಅಂತ. ನಾವೆಲ್ಲ ಅಪ್ ಟು ಡೇಟ್ ಎಲ್ಲನೂ ಕೊಡ್ತೀವಿ, ಬಟ್ ವಿ ವಿಲ್ ಪ್ರೊವೈಡ್ ಟೆಕ್ನಿಕಲ್ ಅನಾಲಿಸಿಸ್ ಫ್ರಮ್ ನೆಕ್ಸ್ಟ್ ಇಯರ್, but till that time we will give fundamental like risk management, proper money management, like that.